ಮುಕ್ತಿ ಸಂಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸೇವಕರು ಹಾಗೂ ಹಿರಿಯ ಲೇಖಕರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಮಹಾದೇವಪ್ಪ ಕಡೆಚೂರ್ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ ಪೆರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಶ್ರೀ ಮಹಾದೇವಪ್ಪ ಕಡೆಚೂರ್ ಅವರು. ಹೈದರಾಬಾದ್ ಕರ್ನಾಟಕ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮುಕ್ತಿ ಸಂಗ್ರಾಮದಲ್ಲಿ ರಾಷ್ಟ್ರಕ್ಕಾಗಿ ದುಡಿದ ಕಾರಣದಿಂದಲೇ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ಬಹುಭಾಷಾ ಪಂಡಿತರು. ಕನ್ನಡ, ಉರ್ದು, ಹಿಂದಿ, ಮರಾಠಿ, ತೆಲುಗು, ಇಂಗ್ಲಿಷ್ ಹೀಗೆ ಮುಂತಾದ ಹಲವು ಭಾಷೆಗಳನ್ನು ಬಲ್ಲಂತಹ ಒಬ್ಬ ಬಹುಭಾಷಾ ಪಂಡಿತ. ಜೊತೆಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ಸಾಹಿತ್ಯ ಸರಸ್ವತಿಯ ಮಡಿಲಿಗೆ ಹಾಕಿದ್ದಾರೆ. ಇವರ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಶಸ್ತಿ ಕೂಡ ಸಂದಿದೆ. ಅನೇಕ ಗೌರವ ಸನ್ಮಾನಗಳನ್ನು ಪಡೆದಂತಹ ಮಹಾದೇವಪ್ಪ ಕಡೆಚೂರ್ ಅವರನ್ನ ಸರ್ಕಾರ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡುವುದರ ಮೂಲಕ ಅಮೃತ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆಗೊಂಡು 74 ವರ್ಷ ಸಂದರ್ಭದಲ್ಲಿ ಈ ರೀತಿಯ ಗೌರವಕ್ಕೆ ಪಾತ್ರರಾದ ಸಂದರ್ಭ ಅವರನ್ನ ನಮ್ಮ ಆಕಾಶವಾಣಿಗಾಗಿ ಮಾತನಾಡಿಸಲು ಜೊತೆಯಲ್ಲಿದ್ದಾರೆ. ನಮಸ್ಕಾರ ಮಹಾದೇವಪ್ಪ ಕಡೆಚೂರ್ ಅವರೇ. ನಮಸ್ಕಾರ. ತಾವು ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಸಾಹಿತಿಗಳು, ಸಮಾಜ ಸೇವಕರು, ಬಹುಮುಖ ಆಯಾಮಗಳಲ್ಲಿ ತಾವು ತಮ್ಮನ್ನು ಗುರುತಿಸಿಕೊಂಡವರು. ಇದಕ್ಕಾಗಿ ರಾಜ್ಯ ಸರ್ಕಾರ ನಿಮ್ಮ ಎಲ್ಲ ಸೇವೆಗಳನ್ನ ಪರಿಗಣಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟು ನಿಮ್ಮನ್ನು ಗೌರವಿಸಿದೆ. ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಪ್ರಶಸ್ತಿ ಸಿಕ್ಕೋದಕ್ಕೆ ಏನದ ಬಹಳ ಸಂತೋಷ ಆಗಿದೆ. ಆದ್ರೆ ಈ ಪ್ರಶಸ್ತಿ ಏನದ ಬಹಳ ಮೊದಲೇ ಸಿಗಬೇಕಾಗಿತ್ತು. ಯಾಕಂದ್ರೆ ನಾವು ನಿಜಾಮನ ಸಂಗಟ ಹೋರಾಡಿದಂತ ಒಬ್ಬ ಕಾರ್ಯಕರ್ತ. ಅಂದ್ರೆ ಮೊದಲೇ ಬರಬೇಕಾಗಿತ್ತು ಅಂತ. ಈಗ ಎಷ್ಟು ವರ್ಷ ನಿಮಗೆ? ನನಗೆ 92 ವರ್ಷ. 92 ವರ್ಷದ ಈ ಇಳಿ ವಯಸ್ಸಿನಲ್ಲಿ ಕೂಡ ಬಹಳ ಗಟ್ಟಿಮುಟ್ಟಾಗಿ ಎಲ್ಲಾ ನೆನಪಿನ ಶಕ್ತಿಯನ್ನ ಇಟ್ಟುಕೊಂಡು ನೀವು ಆ ಹಿಂದಿನ ನೆನಪುಗಳನ್ನ ಮತ್ತೆ ಮತ್ತೆ ನೆನಪಿಸಿ ಜಾಗೃತಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಈಗ ನೀವು ಮೂಲತಃ ಎಲ್ಲಿಯವರು ಮಹಾದೇವಪ್ಪ ಕಡೆಚೂರ್ ಅವರೇ? ಯಾದಗಿರಿ ಜಿಲ್ಲೆ, ರಂಗಪೇಟೆ, ಸುರ್ಪುರ ತಾಲೂಕಾ. ಅಂದ್ರೆ ನೀವು ಈ ಒಂದು ಹೈದರಾಬಾದ್ ಕರ್ನಾಟಕ ಮುಕ್ತಿ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದೀರಿ ತಮ್ಮನ್ನ. ಅಂದ್ರೆ ನಿಮ್ಮ ಮನೆಯವರು ಈ ಹಿಂದೆ ಸ್ವಾತಂತ್ರ್ಯ ಹೋರಾಟ ಅಥವಾ ಈ ಹೋರಾಟಗಳಲ್ಲಿ ಏನಾದ್ರೂ ಇದ್ರೆ ಹೇಗೆ? ಇಲ್ಲ, ಅಂದ್ರೆ ಈಗ ಇದಕ್ಕೂ ಮೊದಲು ನನಗೆ ಸ್ಫೂರ್ತಿ ಕೊಟ್ಟಂತಂದ್ರೆ ನಮ್ಮ ಅಣ್ಣ ಕರ್ಬಸಪ್ಪ. ಆತ ಒಬ್ಬ ಹೋರಾಟಗಾರ. ಕನ್ನಡ ಸಾಹಿತ್ಯ ಸಂಘ ಏನದ ನಮ್ಮೂರಾಗಿತ್ತು. ಆ ಕನ್ನಡ ಸಾಹಿತ್ಯ ಸಂಘದ ಮೂಲಕ ಏನದ ಇಬ್ಬರು ಡಿ ಗೋವಿಂದಪ್ಪ ಮತ್ತು ಕರ್ಬಸಪ್ಪ ಇಬ್ಬರು ಯಾವಾಗಲೂ ಏನದ ಜನಜಾಗೃತಿ ಮಾಡ್ಲಿಕ್ಕೆ, ನಿಜಾಮನ ವಿರುದ್ಧ ಹೋರಾಡಲಿಕ್ಕೆ, ಸಾರ್ವಜನಿಕರಲ್ಲಿ ತಿಳಿಸಲಿಕ್ಕೆ ಕೆಲಸ ಮಾಡ್ತಿದ್ದ. ಆತನ ಸ್ಫೂರ್ತಿಯಿಂದಲೇ ಅನುಸರಿಸಿದೆ. ಅಂದ್ರೆ ನಿಮ್ಮ ಮನೆಯಲ್ಲೇ ಒಬ್ಬರು ಹೋರಾಟಗಾರರು ಇದ್ರು ಅಂತ. ಈಗ ನಿಮ್ಗೆ ಈ ಬಾಲ್ಯದಲ್ಲಿ ಈ ಹೋರಾಟದ ಒಂದು ಮನಸ್ಸು ಬಂದದ್ದು ಮನೆಯಿಂದಲೇ ಅಂತ ಆಯ್ತು. ನಿಮಗೆ ಅವಾಗ ನೀವು ಎಲ್ಲ ಶಿಕ್ಷಣ ಪಡಿತಾ ಇದ್ದಂತ ಕಾಲಘಟ್ಟ ಅಲ್ವ? ಎಷ್ಟು ವರ್ಷ ವಯಸ್ಸಿತ್ತು ನಿಮ್ಗೆ ಆಗ? ನನ್ಗನ್ಸದ ಒಂದು 14 ವರ್ಷ ಇರ್ಬೋದು. ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಿ ಜ್ಞಾನವೃದ್ಧರು, ವಯೋವೃದ್ಧರು ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಮಹಾದೇವಪ್ಪ ಕಡೆಚೂರ್ ಅವರ ಮಾತುಗಳನ್ನ ಕೇಳಿದ್ರೆ. ಹಾಡನ್ನ ಕೇಳಿದ ನಂತರ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರ ಮಹಾದೇವಪ್ಪ ಕಡೆಚೂರ್ ಅವರ ಮಾತುಗಳಿಗೆ ಕಿವಿಯಾಗೋಣ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು.
ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಲಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಆ ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಿ ಜ್ಞಾನವೃದ್ಧರು ವಯೋವೃದ್ಧರು ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ಮಹದೇವಪ್ಪ ಕಡೆಚೂರ್ ಅವರ ಮಾತುಗಳನ್ನ. ನೀವು ಸ್ವತಃ ಈ ಒಂದು ಹೋರಾಟಗಳಲ್ಲಿ ಅಥವಾ ನಿಜಾಮನ ವಿರುದ್ಧದ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ? ಜೈಲಿಗೆ ಏನಾದ್ರೂ ಹೋಗುವಂತ ಪ್ರಮೇಯ ಬಂದಿತ್ತ ಹೇಗೆ ಅಂತ? ಇಲ್ಲ, ಜೈಲಿಗೆ ಹೋಗ್ತಕ್ಕಂಥ ಪ್ರಸಂಗ ಬಂದಿತ್ತು ಒಂದ್ಸಲ. ಆದ್ರೆ ನಾನೇನದ ಭೂಗತಾಗ್ಬಿಟ್ಟೆ. 15-20 ದಿವಸ ಅಥವಾ ಒಂದು ತಿಂಗಳು ಏನದ ನನಗೆ ಗುಲ್ಬರ್ಗದಿಂದ ಒಂದು ಪತ್ರ ಬಂತು, ನಿನಗೆ ಇಲ್ಲಿಗೆ ಬರ್ತಾರ, ಆದಷ್ಟು ಇವ್ರು ಏನದ ನೀನು ಎಲ್ಲೇನು ಹೋಗ್ಬೇಕಂದಾಗ ನಾನು ಭೂಗತಾಗ್ಬಿಟ್ಟೆ. ಈಗ ನೀವು ಹೋರಾಟ ಮಾಡಿದ್ರಿ, ನಿಮ್ಮ ಮನೆಗೂ ಕೂಡ ರಜಾಕರ ಸೇನೆ ನುಗ್ಗಿತ್ತು ಅಂತ ಕೇಳಿದೆವು. ಆ ಘಟನೆಯನ್ನು ನೆನಪಿಸಿ. ಅಲ್ಲಿ ನಮ್ಮೂರಾಗ ಏನದ ಈ ರಜಾಕಾರರು ಏನದ ನಮ್ಮ ಮನೆ ಮ್ಯಾಗ ಬಾಳ್ ಕಂಡಿತ್ತು. ರಜಾಕಾರ ಏನದ ಮನೆ ಒಂದ್ಸಲ ರೂಟಿ ಮಾಡಿದ್ರು. ನಮ್ಮ ತಾಯಿ ಇಟ್ಟಂತ ಒಂದು ಹಣ ಜೋಪಾನ ಮಾಡಿ ಇಟ್ಟಿದ್ರು, ಆ ಹಣ ತಗೊಂಡು ಹೋದ್ರು. ಆ ನಂತರ ಸ್ಥಳೀಯ ಮುಸಲ್ಮಾನರು ಏನದ ನನ್ನ ವಿರುದ್ಧ ಇದ್ರು, ನಮ್ಮ ಮನೆಯ ವಿರುದ್ಧ ಇದ್ರು. ನಾವ್ ಯಾವಾಗ್ಲೂ ರಜಾಕರ ಬೆಂಬಲಿಗರು ಆ ಸುತ್ತಮುತ್ತ ಇದ್ರು. ಹಾ, ಸುತ್ತಮುತ್ತ ಅವರು ರಜಾಕರ ಸೇನೆ ನುಗ್ಗಿ ಏನೇನು ಮಾಡಿತ್ತು? ರಜಾಕಾರ ಏನದ ತಯಾರಾದ್ರಲ್ಲ ಕಾಸಿಂ ರಜ್ವಿ, ಅದಕ್ಕೆ ಮೂಲ ಕಾಸಿಂ ರಜ್ವಿ ಅಂತ ಲಾತೂರ್ದ ಒಬ್ಬರು ಮತಾಂಧ. ಆ ಮತಾಂಧದ ಪರಿಚಯದಿಂದ ಇಲ್ಲಿ ಆ ಪಾಪ ಹೈದರಾಬಾದ್ ಬಾದ್ಶಾ ಏನಿದ್ದ ಉಸ್ಮಾನ್ ಬಾದ್ಶಾ, ಆತ ಆ ರೀತಿ ಇದ್ದಿದ್ದಿಲ್ಲ. ಆತ ಕಾಸಿಂ ರಜ್ವಿ ಬಂದು ಎಲ್ಲ ಗದ್ದಲ ಮಾಡಿ ಇಲ್ಲಿ ಬಹಳಷ್ಟು ಕಿರುಕುಳ ಕೊಟ್ಟ. ನಿಮ್ಮ ಮನೆಯನ್ನು ಏನು ಸೂರೆಗೆ ಇದ್ರೆ ಹೇಗೆ? ಲೂಟಿಯನ್ನು ತಗೊಂಡೇ ಹೋಗ್ಬಿಟ್ರು ಎಲ್ಲಟ್ಟು. ಎಲ್ಲ ಮಂದಿ ಹೊರಗೆ ಹಾಕಿ ನಮ್ಮ ತಾಯಿಯನ್ನು ಜಮಾ ಮಾಡಿಟ್ಟಂತ ಒಂದು ಹಣ, ಬಂಗಾರ ಅದು ತಗೊಂಡು, ಸ್ವಲ್ಪ ಬಂಗಾರ ಇದು ತಗೊಂಡೋದ್ರು. ಮತ್ತೆ ಇನ್ನೊಂದ್ಸಲ ಮತ್ತೆ ಪುನಃ ಬಂದು ಪಠಾಣ್ರು, ಈ ರಜಾಕಾರ್ ಬೇರೆ ಪಠಾಣ್ರು ಬೇರೆ, ಅವರು ಪಠಾಣ್ರು ಬಂದು ಮತ್ತೆ ಪುನಃ ನಮ್ಮ ಮನೆಯೊಳಗಿದಂತ
ಅಲ್ಪ ಸ್ವಲ್ಪ ಏನಿತ್ತು ಅದು ಮತ್ತೆ ನಮ್ಮ ಮನೆ ಮುಂದೆ ಏನದ ಅದು ಟಗರ ಅಂತ ಕಟ್ಟಿದೀವಿ. ಆ ಟಗರ ಕೂಡ ಬಹಳ ದೊಡ್ಡ ಟಗರ ಇತ್ತು ಅದು, ಅದನ್ನು ಕೂಡ ತಗೊಂಡು ಹೋದ್ರು. ನಾನು ಪ್ರತಿಭಟನೆ ಮಾಡಿದಾಗ ನನಗೆ ನೇರವಾಗಿ ಗುಂಡು ಹಾಕಿದ್ರು. ನಾನು ಬಗ್ನ ದಪ್ಪ ನೆಲಕ್ಕೆ ಬಿದ್ದೆ. ಇದ್ರೆ ಅವತ್ತೇ ಸತ್ತು ಹೋಗೋ ನಾನು. ಅಂದ್ರೆ ನಿಮ್ಮ ವಿರುದ್ಧ ಗುಂಡು ಸಮೇತ ಹಾರಿಸಿದ್ರು ರಜಾಕರ ಸೇನೆಯವರು. ಈಗ ನೀವು ಆ ರೀತಿಯ ಹೋರಾಟ ಮಾಡಿದ ನಂತರ ಮುಂದೆ ಈ ಒಂದು ಮುಕ್ತಿ ಸಂಗ್ರಾಮಕ್ಕೆ ಯಾವ ರೀತಿಯ ಹೋರಾಟದ ಕಣದಲ್ಲಿದ್ದೀರಿ? ಮುಕ್ತಿ ಸಂಗ್ರಾಮದಾಗ ಅಲ್ಲಕ್ಕೆ ಅಷ್ಟೊಂದು ಅದು ಹೇಳಿದ್ನಲ್ಲ, ಈ ನಮ್ಮ ಶರಣಗೌಡ ಸರ್ದಾರ್ ಶರಣಗೌಡರು, ಆನಂತರ ನಮ್ಮೂರ ಸಂಸ್ಥಾನದ ದೊರೆ ಬ್ಯಾರಿಸ್ಟರ್ ರಾಜ ವೆಂಕಟಪ್ಪ ನಾಯ್ಕ ಅವರ ಬೆಂಬಲದಿಂದ ಅವರೊಂದು ಯಾವಾಗಲೂ ಇದು ನಮ್ಮ ದೊರೆಗಳ ಬಗ್ಗೆ ಇಬ್ಬರು ಮಕ್ಕಳು, ಪಿಡ್ನಾಯ್ಕು ಮತ್ತು ಬ್ಯಾರಿಸ್ಟರ್ ವೆಂಕಟಪ್ಪ ನಾಯ್ಕ ಅಂತ ತಿಳ್ಕೊಂಡು. ಪಿಡ್ನಾಯ್ಕ ಏನಾದ್ರು ಮುಸಲ್ಮಾನರಿಗೆ ಬಹಳ ಇದು ಮಾಡ್ತಿದ್ದ, ಆದ್ರೆ ಬ್ಯಾರಿಸ್ಟರ್ ರಾಜ ವೆಂಕಟಪ್ಪ ನಾಯ್ಕ ಬಹಳ ಆತನ ಬೆಂಬಲಿಗರು ನಾವು. ಆತನ ಸಂಘಟ ಏನು ಪ್ರಚೋದನೆ ಕೊಡ್ತಿದ್ದ, ಏನು ಹೇಳ್ತಿದ್ದ. ಅಲ್ಲಿ ಗೌಪ್ಯವಾಗಿ ಮೀಟಿಂಗ್ ಮಾಡ್ತಿದ್ವಿ ನಾವು ಸುರ್ಪುರದಲ್ಲಿ. ಅಲ್ಲಿ ಗೌರಮ್ ಗುಡಿ ಅಂತಿತ್ತು, ಅದೊಂದು ಸ್ವಲ್ಪ ನೆಲಭಾವದಲ್ಲಿತ್ತು. ಅಲ್ಲಿ ಗೌಪ್ಯವಾಗಿ ಮೀಟಿಂಗ್ ಮಾಡೋದು, ಕರಪತ್ರಗಳು ಹಂಚೋದು, ಆನಂತರ ಸುಭಾಷ್ ಚಂದ್ರ ಬೋಸು, ಮಹಾತ್ಮ ಗಾಂಧಿ, ನೆಹರುಗಳ ಫೋಟೋಗಳನ್ನ ತಂದು ಕೊಡ್ತಿದ್ರು. ಅವನ್ನ ಏನಾದ್ರು ಹಂಚಿಬಿಡ್ತಿದ್ವಿ. ಈಗ ನೀವು ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನೊಮ್ಮೆ ನೋಡ್ಲಿಕ್ಕೂ ಕೂಡ ಹೋಗಿದ್ದೀರಿ ಅಂತ ಕೇಳಿದ್ದೇವೆ. ಯಾದಗಿರಿಗೆ ಹೋಗಿದ್ವಿ. ಅಂದ್ರೆ ಅವರು ಹೊರಟಿದ್ರು ದಿಲ್ಲಿಯಿಂದ ಏನದ ಕಲ್ಕತ್ತಾ ಹೊರಟಿದ್ರು. ದಿಲ್ಲಿಯಿಂದ ಕಲ್ಕತ್ತಾಗ ಹೊರಟಾಗ ನಾವು ನಮ್ಮ ಊರಿನಿಂದ ಸುಮಾರು ಒಂದು 20 ಜನರು ಯಾದಗಿರಿ ಸ್ಟೇಷನ್ ಹೋಗಿದ್ವಿ. ಅವರನ್ನು ನೋಡಿದ್ದೀರಿ? ಅದು ನೋಡು ಎಲ್ಲ ಮಂದಿ ನಿಂತಿದ್ವಿ. ಅಲ್ಲಿ ನಿಂತು ಆತೇನು ಹೊರಟಿದ್ದ ಪ್ರತಿ ಸ್ಟೇಷನ್ ಮ್ಯಾಗ ನಿಂದಿರ್ಬೇಕಾಗ್ತಿತ್ತು. ಅಲ್ಲಿ ಯಾದಗಿರಿ ಸ್ಟೇಷನ್ ನಿಂತ ಆತ ಹೆಂಗ್ ನಿಂತಿದ್ದ ಅಂದ್ರೆ ಎಷ್ಟು ಹತ್ರ ಇದ್ದ, ಹಿಂಗೆ ನಿಂತಿದ್ದ. ಯಾಕಂದ್ರೆ ಅದನ್ನ ಬಾಡಿ ಯಾವ್ದು ಇಷ್ಟು ಅಡಾಲಿತ್ತು, ಅದು ಪೂರ ಬಾಗಿಲದಾಗ ನಿಂದಿರ್ಲಿಕ್ಕೆ ಆಗ್ತದ, ಹಿಂಗ್ ನಿಂತಿದ್ದ ಅಡ್ಡಾಗಿ. ಸಲ್ಯೂಟ್ ಮಾಡಿದ ಎಲ್ಲ ಮಂದಿ. ಅದೊಂದು ನಿಮಗೆ ಕೃತಾರ್ಥ ಭಾವ. ಬಹಳ ನಮ್ಗೆ ಬಹಳ ಸಂತೋಷ ಆಯ್ತು ಅವಾಗ ಎಲ್ಲ ಮಂದಿಗೆ. ಜಯಕಾರ ಕೂಗದೆ ಜಯಕಾರ ಕೂಗದೆ ಅದು ನನ್ನ ಸುದೈವನ್ರಿ, ಭಾಗ್ಯವಂತ ಈ ನೋಡ್ತಕ್ಕಂಥ ಅವಕಾಶ ಅಲ್ಲಿ ಸಿಕ್ತು. ಈಗ ಸುಮಾರು 74 ವರ್ಷಗಳ ಹಿಂದೆ ಈ ರೀತಿಯ ಒಂದು ಘಟನೆ ಆಗಿ ನೀವು ಕೂಡ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡದ್ದಕ್ಕೆ ಸರ್ಕಾರ ನಿಮ್ಮನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದು ಅಭಿಮಾನದ ವಿಷಯ ಅಲ್ವಾ? ಈ ಕೊಟ್ಟಿದೆ, ಅದು ಅದಕ್ಕೂ ಮೊದಲು ಸಿಗ್ಬೇಕಾಗಿತ್ತು ಅಂತ ಹೇಳಿದ್ನಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಜೈಲಿಗೆ ಹೋದ 9 ತಿಂಗಳ, ಕರ್ಬಸಪ್ಪ 9 ತಿಂಗಳ ಜೈಲಿಗೆ, ಅಂದ್ರೆ ತ್ಯಾಗ ಮಾಡಿದ ಮನೆ. ಆದ್ರೆ ಅವಾಗ ಎಂದೋ ಸಿಗ್ಬೇಕಾಗಿತ್ತು, ಸಿಗ್ಲಿಲ್ಲ. ಈಗ ತಡ ಮಾಡಿ ಗುರುತಿಸ್ಕೊಂಡ್ರು. ಕೇಳಿದ್ರೆ ಮಹದೇವಪ್ಪ ಕಡಚೂರ್ ಅವರ ಮಾತುಗಳನ್ನು ಕೇಳಿದಾಗ ನಮಗೆ ಆ ದೇಶದ ಸ್ವಾತಂತ್ರ್ಯದ ಇತಿಹಾಸ ಮತ್ತು ಆ ಹೋರಾಟದ ಅನುಭವ ಗೊತ್ತಾಗ್ತಾ ಇದೆ. ಈಗ ಒಂದು ದೇಶಭಕ್ತಿ ಗೀತೆ, ಆಮೇಲೆ ಕಡಚೂರ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಮಹದೇವಪ್ಪ ಕಡಚೂರ್ ಅವರೇ, ನಿಮ್ಮ ಶಿಕ್ಷಣ ಎಷ್ಟು, ಏನು ವೃತ್ತಿ ಮಾಡ್ತಾ ಇದ್ರಿ? ಅವಾಗ ನೋಡಿ, ನಮ್ಮ ಮನೆಯೊಳಗೆ ನಾವು ಇಳಿಗಿರಲ್ಲ, ಹೆಂಡ ಮಾರೋದು, ಮತ್ತೆ ನಮ್ಮ ಅಣ್ಣ ಮತ್ತು ತಮ್ಮ ಮತ್ತು ತಂದೆ ಅವರು ಈಚಲು ಮಾರೋದ್ರಿಂದ ಹೆಂಡ ಇಳಿಸ್ಲಿಕ್ಕೆ ಹೋಗ್ತಿದ್ರು. ಎಲ್ಲರೂ ಅನ್ಎಜುಕೇಟೆಡ್, ಎಲ್ಲ ವಿದ್ಯಾವಂತರು. ಆದ್ರೆ ನೀವು ಬಹಳ ಶಿಕ್ಷಣ ಪಡೆದಿದ್ದೀರಲ್ಲ. ಕಾರಣ ಅಂದ್ರೆ ನಾನು ಆ ಕಾಲಕ್ಕೆ ಬಹಳ ತೆಳ್ಳಗಿದ್ದೆ, ಬಹಳ ಸೊಟ್ಟನಂಗ, ಔಡಲ್ ಕಟ್ಟಿಗಿದ್ದಂಗ. ಆದ್ರೆ ಅದು ಈಚಲ್ ಮರ ಏರ್ಬೇಕಲ್ಲ, ಹೌದು, ಬಹಳ ಎತ್ತರದ ಮರ, ಎತ್ತರ ಗಿಡ್ಡ ಯಾವ್ದು ಇರ್ತದು. ಆದ್ರೆ ನಮ್ಮ ಅಣ್ಣವರು ಏನ್ ತಿಳ್ಕೊಂಡ್ರು, ಇವ ಎಷ್ಟು ತೆಳ್ಳಗನಪ್ಪ, ಈ ಈಚಲ್ ಮರ ಏರೋಕೆ ಹೆಂಗ್ ಸಾಧ್ಯ ಆಗ್ತದೆ ಇವನಿಗೆ? ಅದೊಂದು ಮೀ ಅಂತ ಇರ್ತಿತ್ತು, ಅದನ್ನ ಆರ್ಸೋದು ಮ್ಯಾಗ ಹೋಗ್ಬೇಕು. ಇವ್ ಹೆಂಗ್ ಹೋಗ್ತಾನೆ ಬಿದ್ದು ಎಲ್ಲ ಕಾಲು ಮುರ್ಕೊಳ್ಬೇಕು. ಇವನಿಗೆ ಬೇಡ, ಇವ ನಮ್ಮ ಇದ್ರಾಗ ಇದು ಎಂಡ ಇಳಿಸೋದ್ರಾಗ ಬೇಡ, ಇವನಿಗೆ ಶಾಲೆಗೆ ಹಾಕೋಣ ಅಂತೇಳಿ ಶಾಲೆಗೆ ಹಾಕಿ. ಎಷ್ಟು ನಿಮ್ಮದು ಶಿಕ್ಷಣ? ನಾನು ಆ ಕಾಲಕ್ಕೆ ಏನದ, ಈಗಂತೂ MA ಆಗಿನಿ, B.Ed ಆಗಿದೆ. ಅದು ಆ ಕಾಲಕ್ಕೆ ನಾನು ಮೆಟ್ರಿಕ್ ಪಾಸ್ ಆದೆ, ಫಸ್ಟ್ ಕ್ಲಾಸ್ ಮೊದಲೇ ಪಾಸ್ ಆಗಿಬಿಟ್ವಿ. ಫಸ್ಟ್ ಅಟೆಂಪ್ಟ್ದಾಗೆ 16 ವರ್ಷ ಇರ್ಬೋದು, 15 ವರ್ಷ ಇತ್ತೇನು. ಆನಂತರ ನಮ್ಮ ತಾಯಿಯವ್ರು ಕಷ್ಟಪಟ್ಟು ಭಾಳ ಬರ್ತಾನಿತ್ತು ಅವಾಗ. ಅದನ್ನು ನಮ್ಮ ತಾಯಿ ಏನದ ಭಾಳ ಪಾಪ ಕಷ್ಟಪಟ್ಟು ನನಗೆ ಗುಲ್ಬರ್ಗಕ್ಕೆ ಇಂಟರ್ಮೀಡಿಯೇಟ್ ಕಾಲೇಜಿಗೆ ಕಳಿಸಿದ್ರು. ಒಂದು 25 ರೂಪಾಯಿ ಕಳಿಸ್ತಿದ್ರು. ಅದು 1 ಹೊತ್ತು ಊಟ ಮಾಡಿ ಓದ್ತಿದ್ದೆ ನಾನು. ಹಾಗೆ ಕಲಿತು ನೀವು ಯಾವ ವೃತ್ತಿಗೆ ಸೇರಿದ್ರಿ? ಎಲ್ಲ ಅವಾಗ ಅದಾದ್ಮೇಲೆ ನಾನು ಟೀಚರ್ ಆದೆ. ಯಾವ ಸಬ್ಜೆಕ್ಟ್? ಗಣಿತ ಟೀಚರ್ ಅಂತ ಹೇಳ್ಕೊಂಡೇಳಿ ಫಸ್ಟ್ ಕುಸ್ತಿಗೆ ಅಪಾಯಿಂಟ್ಮೆಂಟ್ ಆಯ್ತು. ಇವಾಗ ಇಂಟರ್ಮೀಡಿಯೇಟ್ ಪಾಸ್ ಆದೆ ನಾನು. ಇಂಟರ್ಮೀಡಿಯೇಟ್ ಪಾಸ್ ಆದ್ಗಳನ್ನೇ ಆಗ ನನಗೆ ನೌಕರಿಗೆ ಏನದ ನಮ್ಮ ಗುರುಗಳಿದ್ರು. ಆ ಗುರುಗಳು ಏನದ ಸಹಾಯದಿಂದ ಕಾಮಿಲ್ ಸಾಬ್ ಅಂತ ತಿಳ್ಕೊಂಡೇಳಿ, ಪಾಪ ನನ್ನ ಭಾಳ ಪ್ರೇಮ. ಅವರು ಮುಸಲ್ಮಾನರು ನೋಡಿದ್ರೆ ಭಾಳ ಪ್ರೇಮ. ಅವ್ರು ನನಗೆ ಹೈಸ್ಕೂಲ್ದಾಗೆ ಒಂದು 3 ತಿಂಗಳು 4 ತಿಂಗಳು ಕರ್ಸ್ಕೊಂಡ್ರು, ಟೀಚರ್ ಆದೆ. ಅಲ್ಲಿ ಒಂದು ಸ್ವಲ್ಪ ಪಗಾರ ಸಿಕ್ತು. ಆನಂತರ ಮತ್ತೆ ಅವರೇ ಒಂದು ಚಿಟ್ಟಿ ಕೊಟ್ಟು
ರಾಯಚೂರಿಗೆ ಕಳಿಸಿದ್ರು. ಅವರು ದೋಸ್ತಿದ್ದ ಅಯ್ಯರ್ ಸಾಬ್ ಅಂತೇಳಿ, ಅಲ್ಲಿ ರಾಯಚೂರು LVD ಕಾಲೇಜಲ್ಲಿ ಇದ್ದ ಆತ ಏನದ ಅವ್ರಿಗೆ ಒಂದು ಲೆಟರ್ ಕೊಟ್ಟ. ಅವರು ಆ ಕಾಮೀರ್ ಸಾಬ್ ಲೆಟರ್ ನೋಡ್ಕೊಂಡು ಅವ್ರು ಓದಿದಾಗ ಅವರು ರಾಯಚೂರು DEO ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಅವ್ರಿಗೆ ಫೋನ್ ಮಾಡಿದ್ರು, ಈ ರೀತಿ ನಮ್ಮ ಒಂದು ಹುಡುಗ ಬರ್ತಾನೆ, ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ. ತಕ್ಷಣ ನನಗೆ ಕುಷ್ಟಗಿಗೆ ಏನದ ಮ್ಯಾಥಮೆಟಿಕ್ಸ್ ಟೀಚರ್ ಅಂತೇಳಿ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಂದ ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ನಾನು ಅಲ್ಲಿ ಮೊದಲು ಫಸ್ಟ್ ಒಂದು 10 ತಿಂಗಳ ಕುಷ್ಟಗಿ ಹೋಗಿದ್ದೆ. ಆನಂತರ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಯಲಬುರ್ಗ ಅಂತೇಳಿ ತಾಲೂಕದು. ಅಲ್ಲಿ ಭಾಳ ಇರಲಿಲ್ಲ, 3-4 ತಿಂಗಳದಾಗ ಅಲ್ಲಿ ಕೆಲವು ಜನರು ನನಗೆ ಬೇಕಂತ ಟ್ರಾನ್ಸ್ಫರ್ ಮಾಡಿಸಿದ್ರು. ಅಲ್ಲಿಂದ ನಾನು ಏನದ ಬೂದ್ಗುಂಪಿಗೆ ಟ್ರಾನ್ಸ್ಫರ್ ಆಯ್ತು. ನನಗೆ ಬೂದ್ಗುಂಪು ಅಂತಿದೆ ಸಿನ್ನೂರು ತಾಲೂಕದಾಗ, ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಒಂದು ಒಳ್ಳೆ ಅದು ಶಾಲೆ, ಇಂಥ ಶಾಲೆ ನಿಜಾಮ್ ಕಾಲಿ ಕಟ್ಟಿದ್ದು. ಅಲ್ಲಿ ಎಷ್ಟು ಸಮಯ ಕೆಲಸ ಮಾಡಿದ್ರಿ? ಅಲ್ಲಿ ಒಂದು 10 ತಿಂಗಳಿದ್ದೆ. ಅಲ್ಲಿಂದ ನನಗೆ ಬಿಡ್ಲಿಕ್ಕೆ ತಯಾರಾಗಲಿಲ್ಲ. ನಾನು ಏನು ಭಾಳ ಸ್ಟ್ರಿಕ್ಟ್ ಅಂತ ಒಂದು ಘಟನೆ ಹೇಳ್ತೀನಿ. ಅಲ್ಲಿ ಆ ಶಾಲೆಯಲ್ಲಿ ಅದು ಒಳ್ಳೆ ಶಾಲೆ, ಅದು ನೀರು, ಅದು ಅಧಿಕಾರಿಗಳು ಏನು ಬರ್ತಿದ್ರು ಮುನಿರಾಬಾದ್ನಿಂದ. ಆ ಮುನಿರಾಬಾದ್ನಿಂದ ಬಂದಂತ ಅಧಿಕಾರಿಗಳು ಎಲ್ಲ ಮಂದಿ ಅಲ್ಲಿ ಊಟ ಮಾಡ್ಲಿಕ್ಕೆ ಇದು ಮಾಡ್ತಿದ್ರು. ಅವ್ರು ಬಂದಾಗ ಊಟ ಮಾಡ್ಬೇಕಾದ್ರೆ ಶಾಲೆ ಬಿಟ್ಬಿಡ್ತಿದ್ರು. ಶಾಲೆಗೆ ಬಿಟ್ಬಿಡ್ತಿದ್ದ ಒಬ್ಬ ಟೀಚರ್ ಗೋವಿಂದಾಚಾರ್ಯ ಅಂತ, ಅವ್ರ ಸಂಗಟ ಅವನು ಊಟ ಮಾಡ್ತಿದ್ದ, ಅವನು ಇದು ಮಾಡ್ತಿದ್ದ. ಅದೇ ನನ್ಗೆ ಏನದ ಅಡಿಷನಲ್ DC ಬಂದ, ಕಲಾದಿಗೆ ಅಂತ ತಿಳ್ಕೊಂಡೇಳಿ ಬಂದು ಸೇಕೆದಾರ್ ಅವ್ರು ಬಂದ್ರು. ಏನ್ರಿ ಕಲಾದಿಗೆ ಅವ್ರು ಬಂದಾರ, ಊಟ ಮಾಡ್ತೀವಿ ಅಂತಾರ, ಶಾಲೆ ಬಿಟ್ಬಿಡಿ. ನಾ ಹೇಳಿದೆ ಶಾಲೆ ಬಿಡಂಗಿಲ್ಲ ಅಂದೆ. ಶಾಲೆನ ಬಿಡಂಗಿಲ್ಲ, ಯಾಕಂದ್ರೆ ಮಕ್ಕಳ ಅಭ್ಯಾಸ ನೋಡಿದೆ, ಶಾಲೆ ಹೆಂಗ್ ಬಿಡ್ತೀವಿ? ನೀವು ಬೇಕಾದ್ರೆ ಅವ್ರ ಕಡೆ ಒಂದು ಚಿಟ್ಟಿ ಬರ್ಸ್ಕೊಂಬರಿ, ನಾನು ಊಟ ಮಾಡ್ತೀನಿ ಶಾಲೆ ಬಿಡ ಅಂತ ತಿಳ್ಕೊಂಡ್ರೆ ಆಗ್ಬೇಡ, ನಾನು ಶಾಲೆ ಬೇಕಾದ್ರೆ ಬಿಟ್ಬಿಡ್ತೀನಿ ಚೀಟಿ ಇಟ್ಟು ಅಂದಗಳೇ ಕಲಾದಿಗೆ ಬೇಡಪ್ಪ ನಡಿ ಅಂತ ಹೇಳ್ಕೊಂತ ಹೋಗ್ಬಿಟ್ಟದ. ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿದ್ರಿ ನೀವು? ಹೋಗಿ ಅಷ್ಟು ಅದ ಹೋಗಿ ಸುಮ್ಮನೆ ಕೂಡ್ಲಿಲ್ಲವ. ಅದ ಹೋಗಿ ಏನದ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಏನದ MP ಜಾಲಿ ಅಂತಿದ್ದ, ಭಾಳ ಸ್ಟ್ರಿಕ್ಟ್ ಇದ್ದದ MP ಜಾಲಿ. ಆತನ ಹೆಸರು ಮಹದೇವಪ್ಪನೇ. ಆತಗೆ ಫೋನ್ ಮಾಡಿಬಿಟ್ಟಾನ, ಏನ್ರಿ ನಿಮ್ಮ ಟೀಚರ್ ಏನದ ನಮ್ಗೆ ಅವಮರ್ಯಾದೆ ಮಾಡಿಬಿಟ್ಟಾನ, ನಮ್ಗೆ ಇದು ಪ್ರತಿಯೊಬ್ಬರು ಅವಾಗ ಅಲ್ಲಿ ಊಟ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಲಿಲ್ಲ. ಆದ್ಮೇಲೆ ದಿವಸನೇ ಬಂದ್ಬಿಟ್ಟ ಆತ MP ಜಾಲಿ ಶಾಲೆಗೆ. ನಾನು ಕ್ಲಾಸ್ನಾಗ ಇದ್ದೆ, ಬಂದು ಕುಂತ ಅಲ್ಲಿ ಶಾಲೆ ಭಾಳ ಐಕ್ಳ ಶಾಲೆ ಅದು. ನನ್ನ ಇಜ್ಲಾಸ್ನೇ ಕೂತದ, ನಾನು ಅಲ್ಲಿ ಪಾಠ ಹೇಳ್ತಿದ್ದೆ. ಕರಿಯೋ ಮಾದಪ್ಪ ಅಂತ ಕರೆದು, ಏನಪ್ಪ ನಿನ್ನೆ ಏನೇನಾಗಿದೆ ಅಂದ. ಏನಿಲ್ಲ ಸರ್ ಅಂತ ಹೇಳಿದೆ. ಇಲ್ಲ ಹಿಂಗೆ ಘಟನೆ ಆಗಿದೆ ಅಂತಲ್ಲ. ಹೌದು ಸರ್, ಮತ್ತೆ ಹೆಂಗೆ ಬಿಡ್ಬೇಕಾಗ್ತದೆ ಹೇಳಿ, ಶಾಲೆ ಮಕ್ಕಳು ಬಹುಶಃ ಊರು ಜನರು ಏನಾದ್ರು ಇದು ಮಾಡ್ತಿದ್ದಾರೆ, ಪಾಪ ಮಕ್ಕಳಿಗೆ ಹೇಳಿ ಕಲ್ಕ ಹಾಕಿ ಊಟ ಮಾಡ್ತೀನಿ, ನೀವು ಮಕ್ಕಳಿಗೆ ಶಾಲೆ ಬಿಡೋದು ನಾನು ಬಿಡಂಗಿಲ್ಲ ಅಂತ ಹೇಳಿದೆ. ಇಲ್ಲ ಭಾಳ ಒಳ್ಳೆ ಇದು ಮಾಡಿದ್ವಿ, ಇನ್ನು ನಿನಗೆ ಇಲ್ಲಿ ಬೇಡ, ನೀನು ಗುಂಜಳಿಗೆ ನಡೆಯಲಿ, ಅಲ್ಲಿ ಸುಧಾರಿಸ ಶಾಲೆ ಅಂದ್ರೆ ವರ್ಗಾವಣೆ ಅವ್ರು ಸ್ವಂತನೇ ಅಲ್ಲಿ ಇಲ್ಲಿ ಅಂತೂ ಇಲ್ಲಿ ಸುಧಾರಿಸಿದೆ. ಇಲ್ಲಿ ಈ ಜನರು ಹೆಚ್ಚಿದ್ರು. ಆಗ ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ಕೊಂಡ್ರೆ ಊರು ಜನರು ಏನದು ಎಲ್ಲ ಮಂದಿ ಬಂದು ಆತಗೆ ಗೆರ ಮಾಡಿಬಿಟ್ರು. ಇದು ಒಯ್ಬಾರ್ದು, ಇದು ಒಯ್ಬಾರ್ದು, ಈಗ ನಮ್ಮೂರು ಶಾಲೆ ಸುಧಾರಿಸಿದೆ ಅಂತ ಜನರ ಅವ್ರು ಭಾಳ ಇದು ಮಾಡಿದ್ರಪ್ಪ ಮಾಡಿದ್ರೆ. ಮತ್ತು ಜನರಿಗೆ ಅವ್ರಿಗೆ ಜನರಿಗೆ ತಿಳಿಸ್ಬೇಕಾದ್ರೆ ಸಾಕಾಯ್ತದ. ಇಲ್ಲ ಹಿಂಗದ ನಿಮ್ಮೂರಿಗೆ ಇದಾಗಿದೆ, ಇದಕ್ಕೂ ಒಳ್ಳೆ ಮತ್ತೆ ಟೀಚರ್ ಇದು ಹೆಡ್ ಮಾಸ್ಟರ್ ಕಳಿಸ್ಕೊಡ್ತೀನಿ, ಇವ್ರನ್ನ ಬಿಡು ಅಲ್ಲಿಗೆ. ಆ ಊರು ಒಂದು ನಿಮ್ಮೂರಿಗೆ ಈಗ ಸುಧಾರಿಸಿದಂಗೆ ಆಯ್ತು ಸ್ವಲ್ಪ. ಈಗ ಯಾರು ಇಲ್ಲಿ ಬಂದು ಊಟ ಮಾಡಂಗಿಲ್ಲ, ಇನ್ನು ಯಾರಿಗೂ ಇದ್ಕೊಳ್ಳಂಗಿಲ್ಲ, ಮಕ್ಕಳು ಭವಿಷ್ಯ ಇದಂಗಿಲ್ಲ. ನಾನು ಗುಂಜಳಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಒಂದು ಸ್ವಲ್ಪ ಇದೆ ಅಂತ. ರಸ್ತೆ ದಾರಿ ಹೋಗ್ತಾ ರಾಯಚೂರಿಗೆ ಮಂತ್ರಕ್ಕೆ ಹೋಗ್ಲಾ ಇದ್ದು ಆ ಗುಂಜಳಿಗೆ ಕರ್ಕೊಂಡ್ಬಂದ್ರು. ಆಗಿಂದಾಗಿ ಟ್ರಾನ್ಸ್ಫರ್ ಆರ್ಡರ್ ಕೊಟ್ಟ. ಸರ್ ಇಲ್ಲ ನಾಳೆ ಬೇಡ, ಈ ನನ್ನ ತಂಗಟಿ ಬಾ, ಯಾಕಂದ್ರೆ ಮತ್ತೆ ನಾಳೆ ಬರೋಂಗಿಲ್ಲ ನಿನಗೆ ಅವರು ಅಂತೇಳಿ ತನ್ನ ಜೀಪ್ನಾಗೆ ಕರ್ಕೊಂಡು ನನಗೆ ಬಾದ. ಆ ಗುಂಜಳ್ಳಿ ಶಾಲೆಗೆ ಬಂದು ಅಲ್ಲಿ ಎಷ್ಟು ಸಮಯ ಕೆಲಸ ಮಾಡಿದ್ರಿ? ಅಲ್ಲಿ ಒಂದು 2 ವರ್ಷ ಇದ್ದೇನೆ ಅಂತೀನಿ ನಾನು. ಭಾಳ ಒಳ್ಳೆ ಕೆಲಸ ಮಾಡಿದೆ, ಭಾಳ ಧೈರ್ಯದಿಂದ. ಅಲ್ಲಿ ಒಂದು ರೆಕಾರ್ಡ್ ಆಗಿಬಿಟ್ಟಲ್ಲಿ. ಅಂದ್ರೆ ನೀವು ಹೋದ ಶಾಲೆಯಲ್ಲೆಲ್ಲ ಬಹಳ ಉತ್ತಮವಾಗಿ ಕೆಲಸ ಮಾಡಿ ಒಂದು ಊರಿನ ಪ್ರೇಮವನ್ನು ಗಳಿಸಿದ್ದೀರಿ ಅಂತ. ಊರಲ್ಲಿ ಭೀಮಸೇನ್ ರಾವ್ ಕುಲಕರ್ಣಿ ಅಂತ ಉಳಿದ ಅಂತ ನರಸಿಂಹರೆಡ್ಡಿ ಅಂತ ಒಬ್ಬತ್ತ, ಅವ್ರಿಗೆ ನೋಡಿದ್ರೆ ಜಗಳ ಇತ್ತು. ಆದ್ರೆ ಅವ್ರಿಬ್ಬರು ನನಗೆ ಬಹಳ ಇದು ಮಾಡ್ತಿದ್ರು. ಯಾಕಂದ್ರೆ ಆ ಶಾಲೆ ಸುಧಾರಿಸ್ಬೇಕಾಗಿತ್ತಂದ್ರೆ ಅಲ್ಲಿ ಹೋದ್ಮೇಲೆ ನಾ ಎಲ್ಲ ಕ್ಲಾಸ್ಗಳು ಎಲ್ಲ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ತ ನಿಂತದು. ಹೈಸ್ಕೂಲ್ ಅಂದ್ರೆ ಪ್ರೈವೇಟ್ ಹೈಸ್ಕೂಲ್ ಏಡೆಡ್ ಇತ್ತು. ಅವ್ರು ನನ್ನ ಅಂಡರ್ದಾಗೆ ಇದ್ರು. ಅಲ್ಲಿ ಎಲ್ಲಷ್ಟು ಶಾಲೆ ಇದು ಮಾಡಿ ನುಡ್ಸ್ಕೊಂಡು ಅಲ್ಲಿ ಇಡ್ಪುರು ಅಂತ ಅಲ್ಲಿ ಒಂದು ಊರ ಸಣ್ಣದು ಬಹಳ ಕೆಟ್ಟು. ಅಲ್ಲಿ ಶಂಕರಗೌಡ ಮತ್ತು ಮಹಾದೇವಮ್ಮ ಅಂತ ಒಂದು ಇಡುಪುರ ಕೇಸ್ ನೋಡ್ರಿ, ಅಲ್ಲಿ 11 ಮಂದಿ ಒಮ್ಮೆ ಸೊಟ್ಟಾಗಿಬಿಟ್ರಲ್ಲ ಅಂತ ಊರದು. ಅದು ಶಂಕರಗೌಡಗ ಮತ್ತು ಹಿರೇಗೌಡ ಅಂತೇಳಿ ಇದ್ರು ಅವ್ರು ಇಬ್ರು. ಅವ್ರಿಗೆ ಬದ್ಧವಿರೋದು ಇಬ್ಬರಿಗೆ. ಅವ್ರ ತಾಯಿ ಅನ್ನೋದ ಮಹಾದೇವಮ್ಮ. ಆಕೆ ಇಷ್ಟು ಕ್ರೂರಿದ್ದಳು. ಆಕೆ ಅಲ್ಲಿ ನಮ್ಮ ಶಾಲೆ ಮುಂದೆ ಒಂದು ರೋಡ್ ಅಂದ್ರೆ ಸಣ್ಣ ರೋಡ್, ಅದು ನೀರು ನಿಂದಿರ್ತದೆ. ಅವ್ರು ಏನ್ ಮಾಡ್ತಿದ್ರು ಮಕ್ಕಳು, ಅದು ಅಲ್ಲಿ ಹೋಗೋಣ ಬಿಡೋಣ ನಮ್ಮ ಶಾಲೆ ಕಂಪೌಂಡ್ ಹೆಂಗ್ ತಗೊಂಡು ಹೋಗೋ ಗಾಡಿ. ನಾನು ಒಂದ್ ದಿವಸ ನಿಲ್ಲಿಸ್ಬಿಟ್ಟೆ ಅದು ಗಾಡಿ. ಇಲ್ಲಿಂದ ಹೋಗೋದು ಹೆಂಗ್ ಹೋಗ್ತಿದ್ದೆ, ಅಲ್ಲಿ ಕೆಳಗಿಂದ ಆ ಕಡೆ ಹೋಗು ಅಂತ ಹೇಳಿದ್ರೆ ಆಕೆ ಮಹಾದೇವ ಕುಂತಿರು.
ಮಾದೇವ ಬಂದಳು, ನಾನು ಬಿಡಂಗಿಲ್ಲ ಗಾಡಿ, ನಿಂದು ಇಲ್ಲಿಂದ ಹೋಗೇಬಾರ್ದು ನಿಲ್ಲಿಸ್ರು ಅಂತಂದ್ರೆ, ಆಗ ಅವ್ರು ಏನದ ಅಲ್ಲಿ ಕೆಳಗೆ ಇಳಿಸಿದ್ರು. ಅಲ್ಲಿ ಹೋಗಿ ಭೀಮಶರಣ ಅಂತೇಳಿ ಕುಳ್ಕಂಡಿ ಬಲ್ಲಿ ಹೋದ್ರು. ಹೋಗಿ ಹೇಳಿದ್ರು, ಏನಪ್ಪ ಈ ರೀತಿ ಮಾಡ್ಯಾನ, ನನ್ನ ಗಾಡಿ ಅನ್ನೋದು ಮ್ಯಾಗ ಬಿಡ್ಲಿಲ್ಲ ಏನಿಲ್ಲ, ಏನು ನಿಮ್ಮ ಹೆಡ್ ಮಾಸ್ಟರ್ ಈ ರೀತಿ. ಹೌದಮ್ಮ, ನಾವು ಏನು ಮಾಡ್ಲಿಕ್ಕೆ ಬರಂಗಿಲ್ಲ ತಾಯಿ, ಅದು ಆ ರೀತಿ ಅನ್ನೋ ನಮ್ಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಅದು ಮತ್ತೆ ಶಾಲೆಗಿಂದ ಹೋಗ್ತೇನೆ ಅಂದ್ರೆ ಹೆಂಗೆ ಬಿಡ್ತಾನೆ ಅಂದ್ರೆ ಆಕೆ ಬಿಡ್ಲಿಲ್ಲ. ಆಕೆ ಮತ್ತೆ ರಾಯಚೂರಿಗೆ ಹೋಗಿ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಬಳಿ ಕೂತು, ಇಲ್ಲ ನನ್ಗೆ ಹಿಂಗೆ ಅವಮಾರಿದಾಗಿದೆ, ಅದು ಟ್ರಾನ್ಸ್ಫರ್ ಮಾಡಿವಿ ಅಂದ್ರೆ ಅವರಂದ್ರು, ಇಲ್ಲ ಈ ಶಾಲೆ ಸುಧಾರಿಸಿದ ಕಾಲಕ್ಕೆ ನೀವು ಹಿಂಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಹಾಗೆ ಅಂದ್ರೆ ನೀವು ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಖತರ ಮಾಡ್ತೀನಿ. ಹೌದು, ಕೆಟ್ಟ ಕುರು ಇದ್ದಳಿಕೆ. ಆಮೇಲೆ ಆ ಕಾರಣಕ್ಕಾಗಿ ನಿಮ್ಗೆ ವರ್ಗಾವಣೆ ಆಯ್ತು ಅಲ್ಲಿಂದ ಏನದ, ನನಗೆ 2 ವರ್ಷ ಟ್ರೈನಿಂಗ್ ಸ್ಕೂಲ್ಗೆ ವರ್ಗಾವಣೆ ಆಯ್ತು ಅಲ್ಲಿಂದ. ಅಲ್ಲಿ ನಾನು 2 ವರ್ಷ ಇದ್ದೆ ಅಲ್ಲಿ, ಭಾಳ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್. ಮೆಟ್ರಿಕ್ ಏನು ಪಾಸ್ ಆಗಿರ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ, ಸ್ಕೂಲ್ ಇತ್ತು. ಅಲ್ಲಿ ಎಷ್ಟು ಸಮಯ ಕೆಲಸ ಮಾಡಿದ್ರಿ? 2 ವರ್ಷ. ಅಲ್ಲಿದ್ದಾಗೆ ನನ್ನ ಲಗ್ನ ಆಯ್ತಲ್ಲ, ಅಲ್ಲಿದ್ದಾಗೆ ಲಗ್ನ ಆದದ್ದು, ಅಲ್ಲಿಂದ ಶುರು. ಈಗ ನೀವು ಈ ಹಿಂದಿ MA ಮಾಡಿದ್ರಿ, ಹೈಯರ್ ಎಜುಕೇಶನ್ ಅನ್ನು ಪಡೆದ್ರಿ. ಇಂಟರ್ಮೀಡಿಯೇಟ್ ಅಷ್ಟೇ ಆಗಿತ್ತಲ್ಲ, ಅಂದ್ರೆ BA ಕಟ್ಟಿ BA ಪಾಸ್ ಅದೇ. BA ಪಾಸ್ ಆದ್ಮ್ಯಾಗ ಮತ್ತೆ MA ಕಟ್ಟೋಣ ಅಂತ ತಿಳ್ಕೊಂಡು ಕರ್ನಾಟಕ ಯೂನಿವರ್ಸಿಟಿಯಿಂದ 6 ಪೇಪರ್ ಹಿಂದಿ, 2 ಪೇಪರ್ ಉರ್ದು, 8 ಪೇಪರ್ ಇದ್ದು ಅವಾಗ. 6 ಪೇಪರು ಹಿಂದಿ ಪೇಪರು, 2 ಪೇಪರ್ ಉರ್ದು ಒಮ್ಮಲಿಗೆ ಕಟ್ಟಿದ್ದೆ ನಾನು. ವರ್ಷ 4 ಪೇಪರ್ ಕಟ್ಬೇಕಾಗ್ತಿತ್ತು, ನಾನು ಒಮ್ಮಲಿಗೆ 8 ಪೇಪರ್ ಕಟ್ಟಿದ್ದೆ, ಪಾಸ್ ಆಗ್ಬಿಟ್ಟು. ಆ ಕಾರಣಕ್ಕಾಗಿ ನೀವು ಹಿಂದಿ ಉಪನ್ಯಾಸಕರಾದ್ದು. ಹೌದು. ಅಲ್ಲಿಂದ ನನಗೆ ಯರ್ಮಠದಿಂದ ನಂದು ಲಗ್ನ ಆಯ್ತಲ್ಲ, ಯರ್ಮಠ ತೆಗಿದಾಗ ಲಗ್ನ ಆಯ್ತು. ಮತ್ತೆ ನಮ್ಮ ಮಾವೂರು ಏನದ ಬಾಲಾಯ್ತು, ಭಾಳ ದೊಡ್ಡ ಶ್ರೀಮಂತ ಅದ. ಆತನ ಶೇಖ್ ಖಾನ್ ಅಂತ ತಿಳ್ಕೊಂಡು, ಶೇರ್ ಖಾನ್ ಈ ಮಲ್ಕೇಡ್ದು MP ರಾಜ್ಯಸಭಾ, ಅವ ಶೇಖ್ ಅಬ್ದುಲ್ಲಾ, ಕಾಶ್ಮೀರ್ ಶೇಖ್ ಅಬ್ದುಲ್ ಇದ್ದಲ್ಲ, ಕಾಶ್ಮೀರ್ ಶೇಖ್ ಅಬ್ದುಲ್ಲನ ರಿಲೇಷನ್. ಶೇರ್ ಖಾನ್ ಎಷ್ಟೆತ್ತರು 6.5 ಫೀಟ್ ಎತ್ತರ ಇದ್ದವ. ನನ್ನ ಹೆಂಡತಿ ತಂದೆಯವ್ರು ಇದ್ರ, ಅವ್ರಿಗೆ ಭಾಳ ದೋಸ್ತಿ. ನಮ್ಮ ಮಾವಾಗ ಅವ್ರಿಗೆ ಭಾಳ ದೋಸ್ತು. ಆತ 2 ವರ್ಷ ಅಲ್ಲಿ ಬಂದು DV ಆಫೀಸ್ನಾಗ ಕೂತು, ಅದೇನ್ರಿ ಅದು ನಮ್ಮ ಹುಡುಗ ಇಲ್ಲಿ ಇದ್ದಾನ, ನಮ್ಮ ಅಳಿಯನೇ ಅಂದ. ನಮ್ಮ ಅಳಿಯಲ್ಲಿ 2 ವರ್ಷ ಇದ್ದಾನ, ಆತಗೆ ಏನದ ಗುಲ್ಬರ್ಗ ತರಬೇಕು. ಯಾವ ಕಾಲೇಜಿಗೆ? MPHS ಮಲ್ಟಿಪರ್ಪಸ್ ಹೈಸ್ಕೂಲ್ ಅಂತ ತಿಳ್ಕೊಂಡು ಇತ್ತಲ್ಲ, ಇಲ್ಲಿ ದೊಡ್ಡ ಶಾಲೆ ಅದು. ಆ ಪೋಸ್ಟ್ ಆಫೀಸ್ ಎದುರುಗಡೆ ಇದಲ್ಲ, ದೊಡ್ಡ ಶಾಲೆ. ಒಂದು ಅರ್ಧ ಗಂಟೆಗೆ ಆರ್ಡರ್ ಕೊಟ್ಟಿದ್ದು. ಆರ್ಡರ್ ಹಂಗೆ ಬರಲಿಲ್ಲ, ಕಳ್ಸಲಿಲ್ಲ, ಒಬ್ಬ ಮನುಷ್ಯನ ಕೊಟ್ಟು ಕಳ್ಸಿದ್ರು. ಆ ಮನುಷ್ಯ ಕ್ಲರ್ಕ್ ತಂದು ಕೊಟ್ಟು ನನಗೆ ಅಲ್ಲಿಂದ ರಿಲೀವ್ ಮಾಡ್ಕೊಂಡು ತಾನೇ ಕರ್ಕೊಂಡ್ಬಂದ. ಇಲ್ಲಿ MPHS ಬಂದೆ. MPHS ಬಂದ್ಮ್ಯಾಗ ಅಲ್ಲಿಂದ MPHS ಅಂದ್ರೆ ಅಲ್ಲಿ ಮತ್ತಿಂದ ಪ್ರಾಕ್ಟೀಸಿಂಗ್ ಸ್ಕೂಲ್ ಅಂತಿತ್ತು. ಈ B.Ed ಕಾಲೇಜ್ ಹುಡುಗರು ಇರ್ತಾರಲ್ಲ, ಅವರಿಗೆ ಅಲ್ಲಿ ಪ್ರಾಕ್ಟೀಸಿಂಗ್ ಸ್ಕೂಲ್ ಅದು MPHS ಭಾಗ. ಅವರಿಗೆ ಮೆಥಡ್ ಮಾಸ್ಟರ್ ಅದು ಮಾರ್ಕ್ಸ್ ಕೊಡ್ಬೇಕು. ಅಲ್ಲಿ ನನಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ಊರಾಗ ಕಲಬುರ್ಗಿಗೆ, ಇಲ್ಲಿ MPHS ಅಲ್ಲಿ MPHS ಪ್ರಾಕ್ಟೀಸ್. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅದಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಬಲ್ಲಿ ಅದಕ್ಕೆ 5 ಕಾಲೇಜ್ ಇತ್ತು. ಅಲ್ಲಿ ಯಾವ ಸಬ್ಜೆಕ್ಟ್ ಕಲಿಸ್ತಾ ಇದ್ರಿ? ಏನೋ ಕಲಿಸಿಲ್ಲ, ಅಲ್ಲಿ ಕಲ್ಸಂಗಿದ್ದಿಲ್ಲ. ಅವ್ರೇನು ಟೀಚರ್ಸ್ ಏನದ ಲೆಸನ್ ಕೊಡ್ಲಿಕ್ಕೆ ಹೋಗ್ತಿರಲ್ಲ, ಹೌದು, ಅವ್ರ ಸಂಗಟ ನಾವು ಹೋಗ್ಬೇಕು. ಅವರು ಲೆಸನ್ ಕೊಡಕಲ್ಕ ಚಲೋ ಮಾಡ್ಯಾರು ಇಲ್ಲೋ ಅಂತ ನಾವು ಮಾರ್ಕ್ಸ್ ಆಗ್ತಿದ್ವಿ ಅವ್ರಿಗೆ. ಒಂದು ರೀತಿ ಪರೀಕ್ಷಕರು ನೀವು? ಪರೀಕ್ಷಕರು. ನೀವು ಹಿಂದಿ ಉಪನ್ಯಾಸಕರಾಗಿ ಎಲ್ಲಿ ಕೆಲಸ ಮಾಡಿದ್ದು? ಹಿಂದಿ ಉಪನ್ಯಾಸಕ ಅದೇ, ಮತ್ತೆ ಹಿಂದಿ ಅಲ್ಲೇ MA ಪಾಸ್ ಆದ್ಮೇಲೆ ಮತ್ತೆ ಅಲ್ಲಿ MPHS ಬಂದು ಅಲ್ಲಿಂದ ಅದೇ ಮಲ್ಟಿಪರ್ಪಸ್ ಹೈಸ್ಕೂಲ್ ಅಂತ ಅಲ್ಲೇ ಅಷ್ಟರದಾಗ ಇದೆಯಾ. ಅಲ್ಲಿ ಕೆಲಸ ಮಾಡ್ತಾ ಇರೋ ಕಾಲಕ್ಕೆ ಮತ್ತೆ ಮಾವರು ಏನದ ಇದು ಅರ್ಯಾಕ್ ಮಾಮೂಲ ತಗೊಂಡ್ರು. ಮಾವ ಅವರ ವ್ಯವಹಾರದಲ್ಲಿ ನೀವು ಉದ್ಯಮಿಯಾಗಿ ಬೆಳೆದ್ರಿ. ಅವರು ಬೇಡಪ್ಪ ಬಿಟ್ಬಿಡು ಸ್ವಲ್ಪ ಹೊತ್ತು, ಇದ್ರಾಗ ಬಂದ್ಬಿಡ ಅಂತ ಹೇಳ್ಕೊಂಡು ಹೇಳಿ ನನ್ ಗುಲ್ಬರ್ಗ ಏನದ ಅರ್ಯಾಕ್ ಮ್ಯಾನೇಜ್ಮೆಂಟ್ ತಗೊಂಡ್ರು. ಎಕ್ಸೈಸ್ ವ್ಯವಹಾರದಲ್ಲಿ ತೊಡಗಿಸ್ಕೊಂಡೆ. ಅರ್ಯಾಕ್ ಮಾಮೂಲಿ ಇತ್ತು, ಅರ್ಯಾಕ್ ಮಾಮೂಲಿಗೆ ಮ್ಯಾನೇಜ್ಮೆಂಟ್ ಅಂತ ತಿಳ್ಕೊಂಡೆ. ಮ್ಯಾನೇಜರ್ ಅಂತೇಳಿ ಪಾರ್ಟ್ನರ್ ಇದ್ದು ಮತ್ತೆ ಮ್ಯಾನೇಜ್ಮೆಂಟ್ ಅದೆಲ್ಲ 2 ನನ್ನ ಕೈಯಾಗಿದ್ದು. ಮಹದೇವಪ್ಪ ಕಡಚೂರ್ ಅವರೇ, ಇನ್ನೊಂದು ಬಹಳ ಮುಖ್ಯವಾಗಿ ನೀವು ಈ ವೃತ್ತಿಗೆ ವಿದಾಯ ಹೇಳಿದ ಮೇಲೆ ವ್ಯವಹಾರಕ್ಕೆ ಬಂದ ನಂತರ ನಿಮ್ಮನ್ನು ಆಕರ್ಷಿಸಿದ್ದು ಸಮಾಜ ಸೇವೆ, ಮತ್ತೆ ಈ ರಾಷ್ಟ್ರದ ಹಿತಕ್ಕಾಗಿ ಕೆಲಸ ಮಾಡಬೇಕು, ರಾಷ್ಟ್ರಭಕ್ತಿಯನ್ನ ಸ್ಫೂರಿಸಬೇಕು, ಯುವ ಜನಾಂಗಕ್ಕೆ ರಾಷ್ಟ್ರಭಕ್ತಿಯನ್ನ ಪಸರಿಸಬೇಕು ಅನ್ನುವ ಕಾಯಕದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ರಿ ಅಲ್ವಾ? ಹೌದು. ಅಂದ್ರೆ ನಮ್ಮ ಸಮಾಜ ಸುಧಾರಿಸ್ಬೇಕಲ್ಲ, ನಮ್ಮ ಸಮಾಜ ಸುಧಾರಿಸೋಸ್ಕರ ಏನದ RAED ಸಂಘ ಅಂತ ತಿಳ್ಕೊಂಡು ಸ್ಥಾಪನೆ ಮಾಡಿದೆ. ಅದನ್ನ ಅಧ್ಯಕ್ಷ ನಮ್ಮ ಮಾವರು, ನಾನು ಕಾರ್ಯದರ್ಶಿ. ಅದನ್ನ ಮಾಡ್ಕೊಂಡು ಅಲ್ಲಿ ನಾವು ಒಂದು ಹಾಸ್ಟೆಲ್ ಸ್ಥಾಪನೆ ಮಾಡಿದ್ವಿ ನಮ್ಮ ಹುಡುಗರು ಸಲಹೆಗೆ. ಅಗದಿ ಬಡವ ಹುಡುಗರು ಕಾಮರಾಜ್ನಿಂದ ಉದ್ಘಾಟನೆ ಮಾಡಿಸಿದ್ವಿ. ಕಾಮರಾಜ್ ನಾಡೇನ್ ಬಂದಿರಲ್ಲ, ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ವಿ.
ಸಮಾಜ ಸೇವೆಯ ಭಾಗ. ಆತನ ಕಣ್ಣಿಂದ ನಮ್ಮ ಅವ್ರ ಮಾಮೂಲಿ ಐತಿ ಇಲ್ಲಿ ಕಾಂಟ್ರಾಕ್ಟರ್ ಚೆಂದಿದ್ದು ಅವ್ರ ಕಣ್ಣಿಂದ ಹಣ ತೋತಿದ್ದೆ ನಾನು. ಬಡ ಮಕ್ಕಳಿಗೆ ಏನಾದ್ರು ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕಂತೇಳಿ ಅವ್ರ ಪಾಪ ಕೊಡ್ತಿದ್ದ ದಾನಿ ಒಂದೊಂದು ಇದಕ್ಕಂತ ತಿಳ್ಕೊಂಡೇಳಿ ಅದು ಹಾಸ್ಟೆಲ್ ನಡೆಸ್ತಾನೆ ಹಾಸ್ಟೆಲ್ ಭಾಳ ದಿವಸ ನಡೆಸಿದ್ದೆ ನಾನು. ಅದು ನಡೆಸ್ತಾನೆ ಮತ್ತೆ ಅಲ್ಲಿಂದ ಅದಕ್ಕೆ ಬಿಟ್ಟಿನಲ್ವಾ. ಆ ನಂತರ ಬೇರೆ ಯಾವ ಸಂಘಟನೆಗಳೆಲ್ಲ ತಾವು ಕೆಲಸ ಮಾಡಿದ್ರಿ ಸಮಾಜ ಸೇವೆಗಾಗಿ? ನಾನು RSS, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಒಟ್ಟು ಹಿಂದೂ ಅಭಿಮಾನಿ ಹಿಂದೂ ಸಂಘಟನೆಗಳು ಎಷ್ಟು ಸಂಸ್ಥೆಗಳಿದ್ವು ಅವೆಲ್ಲಕ್ಕ ಸದಸ್ಯರಿದ್ದೆ. ಆರ್ಯ ಸಮಾಜದಲ್ಲಿ ಯಾವ ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಯ್ತು? ಬಂದ್ಮ್ಯಾಗ ಗುಲ್ಬರ್ಗ ಆರ್ಯ ಸಮಾಜ ಬಂದಾಗ ನಾನು ಬಹಳ ಒಂದು 6-7 ಅಂತರ್ಜಾತೀಯ ವಿವಾಹಗಳು ಮಾಡೀನಿ. ಅಂತರ್ಜಾತೀಯ ವಿವಾಹ ಬಹಳ ಮಂದಿ ಇಲ್ಲೆಲ್ಲ ಬೆಚ್ಚಿ ಬಿದ್ರು, ಕೆಲವು ಜನ ಬಹಳ ಬೆಚ್ಚಿ ಬಿದ್ರು. ಕೆಲವು ಮಂದಿ ಏನ್ರಿ ಗಡ್ಬಡ್ ಆಗ್ತದ, ನೀವು ಬಹಳ ನಿಮ್ಗೆ ಎಚ್ಚರಿಕೆಯಿಂದ ಇರ್ಬೇಕಾಗ್ತದ ನೋಡು. ಅದು ಆರ್ಯ ಸಮಾಜ ಮಂದಿರ ಮುಂದೆ ಬಂದು ನಿಂತು ಬಿಟ್ಟಿದ್ರು ಮಂದಿ ಹಿಂಗ ಗುಂಪು ಕಟ್ಕೊಂಡು ಒಳಗೆ ಲಗ್ನ ಮಾಡಾಕತ್ತೀನಿ, ಲಗ್ನ ನಡೆದಿದೆ. ಅದು ಇಷ್ಟು ಟೆನ್ಷನು, ಪೊಲೀಸ್ ಫುಲ್ ಒಂದು ಪೊಲೀಸ್ ಏನದ ನಿಂತು ಬಿಟ್ಟಿದ್ರು. ಲಗ್ನ ಮಾಡಿದ್ಮ್ಯಾಗ ಅವ್ರಿಗೆ ಚದುರಿಸಿದ್ರು ಪೊಲೀಸರು. ಆ ಹುಡುಗರು ಲಗ್ನ ಮಾಡಿ ಆದ ನಂತರ ಅವ್ರಿಗೆ ಆಗಿಂದಾಗಿ ಮತ್ತೆ ನಾನು ಅವರಿಗೆ ಹುಮನಾಬಾದಿ ಕಳಿಸ್ಬಿಟ್ಟೆ ಸುರಕ್ಷತೆಗಾಗಿ. ಅಲ್ಲಿ ಹುಮನಾಬಾದಿ ಕಳಿಸಿ ಅಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಸಿದ್ವಿ. ಅಲ್ಲಿ ಪಾಪ ಹುಮನಾಬಾದ್ದಾಗ ಒಬ್ರು ಒಳ್ಳೆ ಅಲ್ಲಿ ಅವ್ರ ಪಾಪ ಅವ್ರು ರಕ್ಷಣೆ ಕೊಟ್ಟರು, ಅವ್ರಿಗೆ ಅಲ್ಲಿ ಉದ್ಯೋಗನೂ ಕೊಟ್ಟರು. ಆರ್ಯ ಸಮಾಜದಿಂದ ಬೇರೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಲಿಕ್ಕೆ ಆಯ್ತು? ಬಹಳ ಅಲ್ಲಿ ಆರ್ಯ ಸಮಾಜದಾಗ ಹೋದ್ಮ್ಯಾಗ ಆರ್ಯ ಸಮಾಜದಾಗ ಏನದ ದುಡ್ಡು ಇದ್ದಿದ್ದಿಲ್ಲ, ಅದೆಲ್ಲ ಸಂಗ್ರಹ ಮಾಡಿದೆ. ಆನಂತರ ಅಲ್ಲಿ 8 ಎಕರೆ ಭೂಮಿ ತಗೊಂಡೆ ನಾನು ಅದ್ರ ಸೊಲೆಗೆ, ಆರ್ಯ ಸಮಾಜ ಸೊಲೆಗೆ. ಆನಂತರ ಅಲ್ಲಿ ಆರ್ಯ ಸಮಾಜದ ಏನೋ ಒಂದು ದೊಡ್ಡ ಮೇನ್ ರೋಡಿಗೆ ಒಂದು ಅಂಗಡಿ ಇತ್ತು, ದೊಡ್ಡ ಅಂಗಡಿ. ಇನ್ನೊಬ್ರು ಕಬ್ಜಾ ಮಾಡ್ಕೊಂಡು ಕೂತಿದ್ರು, ಅದನ್ನು ವಶಪಡಿಸ್ಕೊಂಡು ಅದ್ರ ಕಿರಾಯ ಬರ್ತಿತ್ತು ನಮಗೆ. ಅಂದ್ರೆ ಆರ್ಯ ಸಮಾಜಕ್ಕೆ ಹೋದ್ಮ್ಯಾಗ ನಾನು ಗುಲ್ಬರ್ಗ ಆರ್ಯ ಸಮಾಜ ಹೋದ್ಮ್ಯಾಗ ನನಗೆ ಅಧ್ಯಕ್ಷ ಅಂತ ಮಾಡಿದ್ರು. ಅದಕ್ಕೂ ಮೊದಲು ಗಂಪ ಸಾಬ್ ಅಂತ ಇದ್ರು, ಪರಶುರಾಮ್ ಗಂಪ ಅಂತೇಳಿ ಒಂದು ದುಕಾನ ಅದ್ ನೋಡಿ, ಅವರಿದ್ರು. ಪಾಪ ಒಳ್ಳೆ ಮನುಷ್ಯ ಬಹಳಷ್ಟು. ಅದು ಆದ್ಮೇಲೆ ನನಗೆ ಮಾಡಿದ್ರು. ನಾನು ಅಲ್ಲಿ ಆರ್ಯ ಸಮಾಜಕ್ಕೆ ಬಹಳಷ್ಟು ಸ್ವಲ್ಪ ದುಡ್ದಿನಿ ಅಲ್ಲಿ. ನಾನು ಆರ್ಥಿಕ ಪರಿಸ್ಥಿತಿ ಬಹಳ ಇದಿತ್ತಲ್ಲ, ಅವರು ಬೇರೆ ಜನರಿಂದ ಅವರು ಇವರು ಆ ಕಡೆ ಈ ಕಡೆ ಮಾಡಿ ಸುಮಾರು 90,000 ರೂಪಾಯಿ ಜಮಾಯಿಸಿದೆ. ವಯಸ್ಸಾದಂಗೆ ಬಿಡ್ಲಿಕ್ಕತ್ತಿದಲ್ಲ, ನಾನು ಬಿಡೋ ಕಾಲಕ್ಕೆ ಏನದ 90,000 ರೂಪಾಯಿ ನೆಟ್ ಕ್ಯಾಶ್ ಅಲ್ಲಿ ಇಟ್ಟು ನಾನು ಹೊರಗೆ ಬಂದೆ. ಮತ್ತೆ ನೀವು ದೀನ್ ದಯಾಳ್ ಉಪಾಧ್ಯಾಯ ನಗರವನ್ನ ನಿರ್ಮಿಸಿ ಬಡಬಗ್ಗರಿಗೆ ಮನೆ ಹಂಚುವ ಕಾರ್ಯವನ್ನು ಕೂಡ ಮಾಡಿದ್ದೀರಲ್ಲ? ಅದು ದೊಡ್ಡ ಕೆಲಸ. ಅದು ದೀನ್ ದಯಾಳ್ ಉಪಾಧ್ಯಾಯ ನಗರ ಏನದ ಅಲ್ಲಿ ಒಂದು ದರ್ಗಾ ಅದ್ ನೋಡಿ. ಅದು ಕಲಬುರಗಿಯಿಂದ ಸುಮಾರು ಒಂದು 2-3 ಕಿಲೋಮೀಟರ್ ಅಷ್ಟೇ. ಹಳಲ್ರೋಡಿಗೆ 2-3 ಕಿಲೋಮೀಟರ್ ಅಲ್ಲಿ ಒಂದು ದರ್ಗಾ ಇದೆ. ಆ ದರ್ಗಾದ ಕೆಳಗಡೆನೆ ಅಲ್ಲಿ ಭೂಮಿ ವಶ ಮಾಡಿಕೊಂಡೆ. ಅಲ್ಲಿ ಮೊದಲು ಪ್ರಾಣ ಶ್ರೀರಾಮ್ ಮಾಡಿದ್ರು. ಅದನ್ನೇನದ ಅಲ್ಲಿ ಎಷ್ಟು ಮನೆಗಳನ್ನು ಕೊಡ್ಲಿಕ್ಕೆ ಆಯ್ತು? ಅಲ್ಲಿ ಸುಮಾರು ಒಂದು 60 ಮನೆಗಳು ಸುಮಾರು ಏನದ ಕಟ್ಟಿಸಿದ್ವಿ. ಕೇಂದ್ರ ಸರ್ಕಾರದಿಂದ ರೊಕ್ಕ ತಂದಿವಿ. ಅವ್ರ ಪಾಪ ಅವರು ಹಿಂದುಳಿದ ಜನ ಇದ್ರಲ್ಲ, ಅವ್ರ ಕಣ್ಣಿಂದ ಸಹಾಯ ತಗೊಂಡು ಅವಾಗ ಬಹಳ ದೊಡ್ಡ ಕೆಲಸ. ನನ್ನ ಸಂಘಟನೆ ದತ್ತಾತ್ರೇಯ ಚಿಳಾಳ್ ಅಂತೇಳಿ, ಅಂತ ಮಹಾಂತಗೌಡ ಪಾಟೀಲ್, ನಾನು, ದಿದಾಳ್ ಸೋಮಾಣಿ ಸಾಬ್ ಅಂತ ಹೇಳಿದ್ರು. ಒಂದು 5 ಮಂದಿ, ಗೋಪಾಲ್ ಸಾಬ್ರು, ಒಂದು 5 ಮಂದಿ ಇದ್ದೀವಿ ನಾವು. 5 ಮಂದಿ ಕಲ್ತು ಯಾವಾಗಲೂ ಏನದ ಹೋರಾಟ ಮಾಡಿ ಅಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ನಗರ ಅಂತೇಳಿ. ಮತ್ತೆ ನೀವು ಶಾಲೆಗಳ ಅಭಿವೃದ್ಧಿಗೆ ಕೂಡ ದುಡ್ದಿದ್ದೀರಲ್ವ? ಯಾವ ಶಾಲೆಗಳು? ಆರ್ಯ ಸಮಾಜ ಶಾಲೆ ಆಯ್ತು, ಮತ್ತೆ ನಮ್ಮ ಕಾಮರಾಜ್ ನಾಡರ ಶಾಲೆ ಆಯ್ತು, ಶಾಂತಿಪನಿ ಸ್ಕೂಲ್ ಅಂತೂ. ಆದ್ರೆ ನಾನು ಹೋದ್ಮೇಲೆ ಬಹಳಷ್ಟು ಡೆವಲಪ್ ಮಾಡಿಬಿಟ್ಟಿದೆ. ಪೂರ್ತಿ ಕಂಟ್ರೋಲ್ ಮಾಡಿ ಅಲ್ಲಿ ಎಲ್ಲ ಸರಿಯಾಗಿ ನಡೆಯಂಗೆ ಮಾಡಿಕೊಂಡು, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಮಾಡಿಕೊಂಡು, ಅಲ್ಲಿ ಆ ಶಾಂತಿಪನಿ ಸ್ಕೂಲು ಅದು ಇಷ್ಟು ಕೆಟ್ಟ ಅವಸ್ಥೆ ಆಗಿತ್ತು. ಆ ಶಾಂತಿಪನಿ ಸ್ಕೂಲ್ಗೆ ಒಂದು ಒಳ್ಳೆ ಬೆಳಕು ತಂದು ಕೊಟ್ಟಂಥದ್ದು. ಈಗ ಈ ರೀತಿಯಾಗಿ ಶಿಕ್ಷಣ ಸಂಸ್ಥೆಗಳ ಸುಧಾರಣೆಗೆ ದುಡಿದವರು ನೀವು ಸಾಹಿತ್ಯಾಗಿ ಅನೇಕ ಕೃತಿಗಳನ್ನು ಸಾಹಿತ್ಯದ ಮಡಿಲಿಗೆ ಕೊಟ್ಟಿದ್ದೀರಿ. ನೀವು ಬರಹಗಾರರು ಆದ್ದು ಹೇಗೆ? ನೀವು ಕಲ್ತದ್ದು ಉರ್ದು, ಪಾಠ ಮಾಡಿದ್ದು ಲೆಕ್ಕ, ಮತ್ತೆ ನೀವು ಹಿಂದಿ ಪಾಠ ಮಾಡಿದವರು. ಕನ್ನಡದಲ್ಲಿ 9ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದೀರಿ. ಇದು ವಿಶೇಷ ಅಂತ ಅನಿಸುದಿಲ್ವಾ? ಹೌದು, ಅದೇ ಬಹಳ ಆಶ್ಚರ್ಯ ಇದೆ. ನಾನು ಕಲ್ತದ್ದು ಉರ್ದು ಮೀಡಿಯಂ, ಪೂರಾ ಉರ್ದು ಮೀಡಿಯಂ. ಅದು ವಿಚಿತ್ರ ಅಂದ್ರೆ ಹೆಂಗದ, ನಾನು ಇಲ್ಲಿ ಕಲಬುರಗಿಯಲ್ಲಿ ಕನ್ನಡ ಸಾಹಿತ್ಯ ಸಂಘಕ್ಕೆ ಹೋಗ್ತಿದ್ದಾರೆ ಓದ್ಲಿಕ್ಕೆ. ಅಲ್ಲಿ ಪೇಪರ್ಗಳು ಅವು ಇವು ಓದ ಕಾಲಕ ಅವು ಹಿಂಗೆ ಓದ್ತಾನೆ ಕನ್ನಡದ ಅಭಿರುಚಿ ಹೆಚ್ಚಾಯ್ತು. ಕನ್ನಡದ ಅಭಿರುಚಿ ಹೆಚ್ಚಾದ್ಮ್ಯಾಗ ಅದು ನನಗೆ ಆಶ್ಚರ್ಯ ಆಗ್ತದೆ. ನಾನು ಇಷ್ಟೊಂದು ಕೃತಿಗಳು ಯಾವೆಲ್ಲ ಕೃತಿಗಳು ಮುಖ್ಯವಾಗಿ ಓದಿಲ್ಲ? ಬೆನ್ನ ಬೆಳಕು ಅದ,
ಕಣ್ಮಣಿ ಇದೆ, ಗುರು ಸ್ಮರಣೆ ಇದೆ, ನಮ್ಮೂರು ಮತ್ತು ಬದುಕು. ನಿಮ್ಮ ಒಂದು ಕೃತಿಗೆ ಅಂದಿನ ರಾಷ್ಟ್ರಪತಿಗಳಾಗಿದ್ದ APJ ಅಬ್ದುಲ್ ಕಲಾಂ ಅವರು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರು. ಪ್ರಶಂಸೆ ಅಷ್ಟೇ ಅಲ್ಲ, ಪ್ರಶಂಸೆ ನೋಡ್ಕೊಂಡು ಎರಡು ಕಣ್ಣಿಂದ. ಅಂದ್ರೆ ಆತ ಬರ್ದಿದ್ದಾನ, ನಾನು ಕೇವಲ 3 ಗುರುಗಳಿಗೆ ಮಾತ್ರ ನೆನಪಿಟ್ಟಿದ್ದೆ, ಆದ್ರೆ ನೀನು 52 ಗುರುಗಳನ್ನು ನೆನಪಿಟ್ಟಿದ್ದಲ್ಲ. ಅಂದ್ರೆ ಗುರುಗಳ ಬಗ್ಗೆ ಬರದ ಬಗ್ಗೆ ಪ್ರಶಂಸೆ. ಅವರು ಪ್ರಶ್ನೆ ಬರೆದು ಒಂದು ಲೆಟರ್ ಬರೆದಿದ್ರು. ಈಗ ಸ್ನೇಹ ಸರಪಳಿ ಅನ್ನೋ ಒಂದು ಕೃತಿಯನ್ನು ಬರೆದಿದ್ರಿ, ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಸುಮಾರು 400ಕ್ಕೂ ಹೆಚ್ಚು ನಿಮ್ಮ ಗೆಳೆಯರ ಬಗ್ಗೆ. 418 ಮಂದಿ ಇದ್ದಾರೆ. 418 ಮಂದಿ ಗೆಳೆಯರನ್ನ ನೆನೆಸ್ಕೊಂಡು ಅವ್ರು ಹೆಂಗಿದ್ರು, ಹೆಂಗ್ ನಡೀತಿದ್ರು, ಎಂತ ಬಟ್ಟಿ ತೊಡ್ತಿದ್ರು, ಯಾವ ರೀತಿ ಮಾತಾಡ್ತಿದ್ರು, ಅದು ನನಗೆ ಸ್ಮರಣೆ ಬಹಳ ವಿಚಿತ್ರ ಕಾಣಿಸ್ತದೆ. ನನಗೆ ನಾನು ಹೆಂಗ್ ಬರ್ತೀನೋ ನನಗೆ ಆಶ್ಚರ್ಯ ಕಾಣಿಸ್ತದೆ. ಯಾಕಂದ್ರೆ ಒಬ್ಬ ಗೆಳೆಯನ್ ನೆನ್ಸ್ಕೊಂಡೆ ಅಂತ ತಿಳ್ಕೊ, ಈ ಗುಂಡಪ್ಪ ಅಂತ ಇದ್ದ ರಾಯಚೂರತ್ತ, ಆತನ ಬಗ್ಗೆ ಅದ ಹೆಂಗಿದ್ದ, ಅದನ್ನ ಬಣ್ಣ ಹೆಂಗಿತ್ತು, ಅದನ್ನ ಮೂಗು ಹೆಂಗಿತ್ತು, ಅದನ್ನ ತಲೆ ಹೆಂಗಿತ್ತು, ಇಷ್ಟೆಲ್ಲ ನಿಜವಾಗಿ ನಾನು ನೆನ್ಸ್ಕೊಂಡು ಅದೇ ರೀತಿ ಬರ್ತೀನಿ. ಈಗ ನಿಮ್ಮ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಅತ್ಯುತ್ತಮ ಕೃತಿ ಪ್ರಶಸ್ತಿ ಕೂಡ ಬಂದಿದೆ ಅಲ್ಲ? ಅದೇ ಇದು ಗುರು ಸ್ಮರಣೆ ಪತ್ರಿಕೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಸಿಗುತ್ತೆ. ಈಗ ಮಹದೇವಪ್ಪ ಕಡಚೂರ್ ಅವರೇ, ನಿಮ್ಮ ಒಂದು ಹಾಡುಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ನೀವು ಯಾರ ಹಾಡುಗಳನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀರಿ, ಇಷ್ಟ ನಿಮಗೆ? ನಮ್ಗೆ ಅದೇ ಇಲ್ಲಿ ಕನ್ನಡದ ರೇಡಿಯೋ ಹಚ್ಚಿದಾಗ ಕನ್ನಡ ಹಾಡುಗಳು ಕೇಳೋದೇ ಬಹಳ ನನಗೆ ಇಷ್ಟ. ಕನ್ನಡ ಹಾಡುಗಳು ಹಾಡ್ತಿರ್ತಾಳ, ಜಾನಕಿ ಹಾಡ್ತಿರ್ತಾಳ, ಆನಂತರ ಶಿವಮೊಗ್ಗ ಸುಬ್ಬಣ್ಣ ಬಹಳ ಚಂದ ಆಗಿರ್ತಾಳೆ, ಬಹಳ ಚೆನ್ನಾಗಿ ಆಡ್ತಾಳೆ. ಮಹದೇವಪ್ಪ ಕಡಚೂರ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಒಂದು ಹಾಡು, ನಂತರ ಕಡಚೂರ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಈಗ ಈ ರೀತಿಯಾಗಿ ಕೃತಿಗಳನ್ನು ಬರೆದೆ. ಮೊದಲ ಕೃತಿ ನಿಮ್ದು ಕಣ್ಮಣಿ. ಆ ಕಣ್ಮಣಿ ಕೃತಿಯ ಬರೀಲಿಕ್ಕೆ ಏನು ಪ್ರೇರಣೆ? ಹೆಂಕೈ ಗುತ್ತಿದಾರ ಬಗ್ಗೆ ಬಂದಿದೆ. ಅವರದ್ದು ವಿಶೇಷವಾಗಿ ನೀವು ಏನು ದಾಖಲೆ ಮಾಡಿದಿರಿ ನಿಮ್ಮ ಕೃತಿಯಲ್ಲಿ? ಕೃಷಿಯೊಳಗಂತರೂ ಬಿಡು ಅದ್ಭುತ ಇದು ಮಾಡಿ ಸಾಧನೆ ಮಾಡಿದ. ಆನಂತರ ಬಡವ್ರ ಮ್ಯಾಗ ಬಹಳಷ್ಟು ಸಹಾಯ ಮಾಡಿದ, ಬಡವ್ರಿಗೆ ಬಹಳ ಸಹಾಯ ಮಾಡಿದ. ಎಷ್ಟು ಮಂದಿ ಅಂದ್ರೆ ಏನು ಒಂದು ಆಶ್ಚರ್ಯ ಆಗ್ಬೋದು ನಿಮ್ಗ. ಒಂದ್ಸಲ ಒಬ್ಬ ಜಂಗಮ ಏನದ ರಾಯಚೂರತ್ತ ಗಂಜಿನಾಗ ರೊಕ್ಕ ಬೆಳ್ಕೊಂಡು ಹೊಂಟಿದ್ದ, ನನ್ನ ಮಗಳಿಗೆ ಲಗ್ನ ಮಾಡ್ತೀನಿ, ನನ್ನ ಮಗಳಿಗೆ ಲಗ್ನ ಮಾಡಿಸ್ಕೊಡು. ಒಬ್ಬರೇನು 10 ರೂಪಾಯಿ ಕೊಟ್ರು. ಆದ್ರೆ ಒಬ್ಬರಲ್ಲಿ ಹೇಳಿದ್ರು ಗಂಜಿನಾಗ, ಇದು ಗುಲ್ಬರ್ಗ ಗಂಜಿನಾಗ, ಸ್ವಾಮಿ ನೀ ಇಲ್ಲಿ ಯಾಕೆ ಬೇಡ್ಕೊಂಡ್ ಕುಂತೀವಿ, ಸುಮ್ಮನೆ ನೀವು ಗಣಗಪುರಕ್ಕೆ ಹೋಗು, ಗಣಗಪುರಕ್ಕೆ ಹೋಗು, ಅಲ್ಲಿ ಹೆಂಕೈ ಗೊತ್ತಿರ ಅಂತ ಇದ್ದಾರ, ಅಲ್ಲಿ ಹೋದ್ರೆ ನಿನಗೆ ಎಲ್ಲ ಇದನ್ನ ಸಹಾಯ ಮಾಡ್ತಾರೆ, ಇಲ್ಲಿ ನಿನಗೆ 5-10 ರೂಪಾಯಿ ಕೊಟ್ರೆ ನಿನಗೆ ಎಷ್ಟಾಗ್ತದೆ. ಅವ ಸೀದಾ ಬಂದಾಗ ಕೇಳಿದ, ಹಿಂಗೆ ಎಲ್ಲ ಬೈ. ಅವತ್ತು ಸಂಡೆ ದಿವಸ ಅಂದ್ರೆ ಅದ್ರ ಮನೆಯಾಗ ಒಂದು ದೊಡ್ಡ ಏನದ ಜಾತ್ರೆ ಇದ್ದಂಗೆ ಅಲ್ಲಿ ನ್ಯಾಯಗಳು ಮಾಡೋದು. ಅದ್ರಾಗ ಬಂದು ಹೊರಗೆ ನಿಂತಿದ್ದ, ಯಾಕೋ ಯಾರೋ ಬಂದಾರ ನೋಡ್ರಿ ಅಂತ ಹೇಳಿದ್ರು. ಹಿಂಗೊಬ್ಬ ಸ್ವಾಮಿ ಬಂದು ನಿಂತಂಡಿ, ಏನ ಕಡೆಗೆ ಏನ್ರಿ ಯಪ್ಪ ಮಾಲಕರೇ, ನಾನು ನನ್ನ ಮಗಳಿಗೆ ಲಗ್ನ ಮಾಡ್ಬೇಕಾಗಿದೆ, ನಾನು ಗಂಜಿನಾಗ ರೊಕ್ಕ ಬೇಡ್ತಾವ ತಿರುಗಾಡ್ಕೊಂಡು ಬಂತಿದ್ದೆ, ನಿಮ್ಮ ಹೆಸರು ಹೇಳಿದಕ್ಕೆ ನಾನು ಇಲ್ಲಿ ಬಂದಿನಿ ಸ್ವಾಮಿ, ನನ್ನ ಮಗಳದ್ದು ಲಗ್ನ ಮಾಡ್ಬೇಕಾಗಿದೆ. ಆಯಿತು, ನೀವು ಏನು ಮಾಡಿರಿ, ಯಾವ ತಾರೀಕಿದೆಯಲ್ಲ ಅದು ನನಗೆ ಪತ್ರ ಕೊಟ್ಬಿಡ್ರಿ, ನೀವು ಅಂದಿನ ದಿವಸ ನಾನು ಬರ್ತೀನಿ, 2 ತಾಳಿ ನಾನೇ ತರ್ತೀನಿ ಬಂಗಾರದು, ನೀವೇನು ತರೋದು ಬೇಕಾ ಇಲ್ಲಿನಿಲ್ಲ, ನಾನು ಬಂದು ನಾನು ಲಗ್ನ ಮಾಡ್ತೀನಿ. ಬರೀ 2 ತಾಳಿ ಅಂದ್ರೆ ತವ್ರ ಮನಿದು ಒಂದು ತಾಳಿ, ಗಂಡನ ಮನೆ ತಾಳಿ ಒಂದು ಇರ್ತದೆ 2. ಅವ್ರೇ ನೀವು ತಾಳಿ ಪಾಳಿ ಮಾಡ್ಸೋದು ಬೇಕಾ ಇಲ್ಲಿ, ನಾನೇ ಮಾಡಿಸ್ಕೊಡ್ತೀನಿ ಅಂತ ಅವು 2 ತಾಳಿ ತಗೊಂಡು ಹೋಗಿ ಆ ಮನೆಗೆ ಲಗ್ನ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬಂದ. ಭಾಳ ದೊಡ್ಡ ವಿಶೇಷ ಇದು. ಅಷ್ಟು ಜನರಿಗೆ ಸಹಾಯ ಮಾಡೋದಂದ್ರೆ ಭಾಳ ಇದು. ಈಗ ನೀವು ಆ ನಂತರ ಅಚ್ಚಾದ ಕೃತಿಗಳು 7-8-9 ಕೃತಿಗಳಿವೆ. ಈಗ ಇನ್ನೂ ಅಚ್ಚಾಗ್ಲಿಕ್ಕೆ ಕೆಲವು ಕೃತಿಗಳಿವೆ. ಯಾವುದೆಲ್ಲ ಹಸ್ತಪ್ರತಿಯಲ್ಲಿದೆ? ಇದು ನಿಜಾಮನ ಹೋರಾಡಿದ ದಿಗ್ಗಜರು ಅಂತ ಹೇಳಿ ಈಗ ಆಚೆನಾಗಿದೆ. 418 ಮಂದಿ ಬಗ್ಗೆ ಬರ್ದೀನಿ. ಅದೊಂದು ಬಹಳ ಅದ್ಭುತ ಕೃತಿ ಅದಪ್ಪ. ಮಕ್ಕಳ ಕತೆ ಬರ್ದೀನಿ ಭಾಳ. ನಾವು ಅದ್ರಾಗಿದೆ ಮಕ್ಕಳ ಕತೆಗಳು, ಅವು ಅಚ್ಚ ಆಗ್ಬೇಕಾದ್ರೆ ಹಂಗೆ ಇಟ್ಟಿವಿ. ಉರ್ದುದಾಗ ಬರ್ದದು, ಉರ್ದು ಗಾದೆಗಳನ್ನ ಉರ್ದು ಗಾದೆಗಳು ಬರ್ದು ಅದ್ರ ಭಾವಾರ್ಥ ಏನದ ಕನ್ನಡದಾಗ ಬರ್ದೀನಿ. 250 ಗಾದೆಗಳಿವೆ. ಅಂದ್ರೆ ಆ 3 ಕೃತಿಗಳು ಇನ್ನೂ ಅಚ್ಚಾಗ್ಲಿಕ್ಕೆ ಬಾಕಿ ಇದೆ. ಇದು ಬಹಳ ಮಹತ್ವದ ನೋಡಿ. ಇದು ಗಾದೆಗಳು ಏನದಲ್ಲ, ಉರ್ದು ಗಾದೆಗಳು 250 ಉರ್ದು ಗಾದೆಗಳು ನೆನ್ಪಿಟ್ಟಿನಿ. 250 ಉರ್ದು ಗಾದೆಗಳು. ಆ ಗಾದೆಗಳನ್ನ ಏನದ ನೆನ್ಪಿಟ್ಟು ಕನ್ನಡದಾಗ ಬರ್ದು ಅದ್ರ ಅರ್ಥ ಏನದ ಕನ್ನಡದಾಗ ಬರ್ದೀನಿ. ಈಗ ನಿಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳಿಕ್ಕೆ ಈ ರೀತಿಯ ಸಾಮಾಜಿಕ ಸಂಘಟನೆಗಳ ಜೊತೆ ಸಮಾಜ ಸೇವೆಯನ್ನ ಮಾಡೋದು ಮತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ಜೀವನವನ್ನು ಮಾಡಿದ್ದಕ್ಕೆ ಈ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇಂತಹ ಸಂದರ್ಭದಲ್ಲಿ ಹಿರಿಯ ನಾಯಕರು, ಗಣ್ಯರು ಮುಂತಾದವರನ್ನೆಲ್ಲ ಭೇಟಿ ಮಾಡಿರ್ಬೇಕಲ್ಲ ನೀವು? ಬಹಳಷ್ಟು ಮಂದಿ ಬಂದಾರ ಮನೆಗೆ ನನಗೆ. ಗೋವಿಂದಾಚಾರಿ, ದಯಾನಂದ ಕಾಕಡೆ ಅಂದ್ರೆ ಬಹಳ ಜಬರ್ದಸ್ತ್. ಪ್ರಮೋದ್ ಮಹಾಜನ್, ಆನಂದ್ ಕುಮಾರ್, ಅದಂತ ನನ್ನ ಮನೆಗೆ ಮೀಟಿಂಗ್ ಮಾಡ್ತಿದ್ದ. ಈಶ್ವರಪ್ಪ ಇವರು ಬಿಡು ಯಾವಾಗ ಬರ್ತದೆ, ಯಡಿಯೂರಪ್ಪ ಬಂದಾರ, ಈಶ್ವರಪ್ಪ ಬಂದಾರ. ಮತ್ತೆ ರಾಷ್ಟ್ರ ಮಟ್ಟದ ನಾಯಕರಲ್ಲಿ ಯಾರನ್ನೆಲ್ಲ ಭೇಟಿಯಾಗಿದ್ದೀರಿ? ಅದೇ ನಾನು ಪ್ರಮೋದ್ ಮಹಾಜನ್ ಅಂತ ತಿಳ್ಕೊಂಡು ಹೇಳಿ. ಅಡ್ವಾಣಿಯವರಿಗೆ ಅಂತೂ ಭಾಳ ಭೇಟಿಯಾಗಿನಿ. ವಾಜಪೇಯಿ ಅವ್ರ ಕತೆ ಕೇಳಿರ್ಬೇಕಲ್ಲ ನೀವು.
ಅವ್ರು ಬಂದಾರಂತ ಮುಂಜಾನೆ ಹೋಗಿದ್ದೆ ನಾವು ಮಹಾದೇವಪ್ಪಾಜಿ ಈ ಬಾತೆ ಕರ್ತೆ ಠೇತೆಗೆ ಮುಜೆ ಖಾನೆ ಖಿಲಾತೆಗೆ ನೈ ಅಂತ ಹೇಳಿದಕ್ಕೆ ಅದೊಂದು ಬಹಳ ವಿಚಿತ್ರ ಪ್ರಸಂಗ. ಅಂದ್ರೆ ಅಷ್ಟು ಆತ್ಮೀಯತೆ ಇತ್ತು ಅವರಲ್ಲಿ. ಬಿಲ್ಕುಲ್ ಸಮೀಪ ಹೋಗಿ ಮಾತಾಡ್ಕೊಂಡು ಮತ್ತೆ ಹಿಂದಡಿಗೆ ಅವ್ರ ಕಾರ್ಯ ಕುಂತ ನಾನು ನಿಂತಿದ್ದೆ. ನೇ ಆಪ್ ಚಲಿ ಸಮ ಯಾತು ಅಂತಂದ್ರು ಎನ್ನೇ ತುಂಬ ಬೈಟು ಪೈಲೆ ಅಂತ ನಾನು ಬಗಲ ಕೂರ್ಸ್ಕೊಂಡು ಸಂಘ ಸಮ್ಮನಿವಾದಿ. ನಿಮ್ಮ ಆತ್ಮೀಯ ಗೆಳೆಯರು ಮತ್ತೆ ಕಲಬುರಗಿಯಲ್ಲಿ ಯಾರ್ಯಾರು? ಭಾಳ ತಂಗದ ಬಗ್ಗೆ ನಾನು ಇಷ್ಟು ಹೇಳಂಗಿಲ್ಲ, ಯಾಕಂದ್ರೆ ಅದು ಯಾರ ಮ್ಯಾಗ ವಿಶ್ವಾಸ ಇಟ್ಟಿದ್ದಿಲ್ಲ ಅಷ್ಟು ನನ್ನ ಮ್ಯಾಗ ವಿಶ್ವಾಸ. ಏನು ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಾನು ಕರೆದೇ ಮಾಡೋದು. ಆನಂತರ ಎಲ್ಲಿಗೆ ಹೋಗ್ಬೇಕಾದ್ರೂ ನಾವು ಇಬ್ಬರು ಕಲಿತೆ ಹೋಗ್ತೀವಿ. ಇಲ್ಲ DH ಯಾಳ್ ಸಾವ್ರು ಇದ್ರು, ಮಾಂದಗೌಡ ಇದ್ದ, ಸೋಮಾಣಿ ಸಾವ್ ಅಂತಿದ್ದ, ಬುರುಬುರಿ ಅಂತಿದ್ದ, ಅವರು ಲಕ್ಷ್ಮಣರಾವ್ ಅಂತಿದ್ರು ಪೊಲೀಸ್ ಪಾಟೀಲ್ರು, ಅವ್ರು ಈ ರೀತಿ ಇದ್ರು ಎಲ್ಲ ಮಂದಿ. ತಂಗಾ ಸಾಬ್ರು ಏನದ ಈ DH ಯಾಳ್ ನನ್ನ ಸಂಗತಿ ಯಾವಾಗಲೂ ಓದ್ತಿದ್ದಲ್ಲ. ನಾನು ಕೋಶಾಧ್ಯಕ್ಷ, ಜಿಲ್ಲಾ ಕೋಶಾಧ್ಯಕ್ಷ. DH ಯಾಳ್ ಏನದ ಸ್ವಲ್ಪ ದಿವಸ ಅಧ್ಯಕ್ಷ ಇದ್ದ, ಆನಂತರ ಬೇರೆಯವರು ಆದ್ರು. ಆದ್ರೆ ತಂಗಾ ಸಾಬ್ರು ಏನದ ಯಾರಿಗೆ ಅಷ್ಟು ನಂಬ್ತಿದ್ದಲ್ಲ. ಏನು ಹಣಕಾಸು ಕೊಡ್ಬೇಕಾದ್ರೆ ನನ್ನ ಕೈಯೇ ಕೊಡ್ತಿದ್ರು ಅವರು. ಅಂದ್ರೆ ಪ್ರಾಮಾಣಿಕ ವ್ಯವಹಾರ ಮಾಡ್ತೀರಿ ಅಂತ. ಮತ್ತೆ ಎಲ್ಲೋಷ್ಟು ಖರ್ಚು ಮಾಡಿ ಮತ್ತೆ ರೊಕ್ಕ ಒಯ್ದು ಕೊಡ್ತಿದ್ವು ವಾಪಸ್. ಅದು ಏನದ ಅವ್ರಿಗೆ ಭಾಳ ಇದಾಗ್ತಿತ್ತು. ಎಲ್ಲಾರು ಏನಾದ್ರು ಇನ್ನ ಕಡಿಮೆ ಬಿದ್ದದ್ರಿ ಇನ್ನೊಂದ್ ಸ್ವಲ್ಪ ರೊಕ್ಕ ಕೊಡೋದು ಕೇಳ್ತಿದ್ರು. ನೀ ರೊಕ್ಕ ತರ ಕೊಡ್ತಿದ್ ನನ್ಗ, ಏನಪ್ಪಾ ನೀನು ತಲೆ ಬಳಿಕೂ ಸಾಕಾಯ್ತ ಅಂತ ಅಷ್ಟು ಅವ್ರದ್ದು ಅಲ್ಲಿ ವಿಶ್ವಾಸ ಅದು ಇತ್ತದು. ಮಹದೇವಪ್ಪ ಕಡಚೂರವರೇ, ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ಹೇಳಿ. ಯಾವ ಊರಿನವರು ನೀವು, ಎಲ್ಲಿಂದ ವಲಸೆ ಬಂದವರು ಅಂತ ಕೇಳಿದ್ದೇನೆ. ನಿಮ್ಮ ತಂದೆ ತಾಯಿ ಹೆಸರೇನು? ನಮ್ಮ ತಂದೆ ಅಂತೂ ಸೋಪಯ್ಯ ಅಂತ ಹೇಳ್ಕೊಂಡೇಳಿ, ತಾಯಿ ಆಶಮ್ಮ. ಅದು ಸಗರದಾಗ ನಾವು ಮೊದಲು ಇದ್ದು ಸಗರ, ಶಾಪುರ ತಾಲೂಕಾದ ಸಗರ ಅಂತ. ಅದು ಹಳೆ ಸಗರ ಬೇರೆ, ಇದು ಹೊಸ ಸಗರ ಬೇರೆ. ಇಲ್ಲಿ ಹಳೆ ಸಗರ ಇದು. ಅಲ್ಲಿ ಸೋಪಿ ಸರ್ಮತ್ ಅಂತೇಳಿ ಒಂದು ದರ್ಗಾ ಇದೆ. ಆ ದರ್ಗಕ್ಕೆ ನಮ್ಮ ತಾಯಿಯವ್ರು ಭಾಳ ನಡ್ಕೊಂತಿದ್ರು. ಎಷ್ಟು ಮಕ್ಕಳು ನಿಮ್ಮ ತಂದೆಯವರಿಗೆ? 6 ಮಂದಿ ನಾವು ಗಂಡು ಮಕ್ಕಳು. ಅದ್ರಾಗ ಒಬ್ಬರು ಮೊದಲೇ ಸರಿ ತಿಳ್ಕೊಂಡಿದ್ರು. 5 ಮಂದಿ, 2 ಹೆಣ್ಮಕ್ಳು. ನಿಮ್ಮದೊಂದು ತುಂಬು ಸಂಸಾರ ಅಂದ್ರೆ. ನಿಮಗೆ ಎಷ್ಟು ಮಕ್ಕಳು? ನನಗೆ 5 ಮಂದಿ ಗಂಡು ಮಕ್ಕಳು ಇದ್ರು. ಆದ್ರೆ ಒಬ್ಬತ್ತು ಹೋದ್ನಲ್ಲ, ಈಗ 4 ಮಂದಿ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಕ್ಳು. ನಿಮ್ಮದು ಕೂಡ ಒಂದು ಅವಿಭಕ್ತ ಕುಟುಂಬ, ಕೂಡು ಕುಟುಂಬ. ಈಗ ಸದ್ಯಕ್ಕೆ ಗುಲ್ಬರ್ದಾಗ 2 ಕುಟುಂಬಗಳು ಹಂಗಾವ. ಒಂದು ದೇವಣಿಯವ್ರದ್ದು, ಒಂದು ನಮ್ದು. ಈಗ ಒಟ್ಟು ನಾವು 23 ಜನರು. ನನ್ನ ಮಕ್ಕಳು, ಸೊಸೆಂದ್ರು, ಮೊಮ್ಮಕ್ಕಳು ಅವರೆಲ್ಲ ಕಲ್ತು ಒಂದೇ ಕಡೆ ಇದ್ದು ಒಂದು ದೊಡ್ಡ ಇದು. ಎಲ್ಲ ಮಕ್ಕಳು ಪಾಪ ನಾವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ. ಎಲ್ಲ ಮಕ್ಕಳು ಏನೋ ಅಣ್ಣ ತಮ್ಮರು ಏನಾರ ಅವರು ಎಲ್ಲ ಸಂತೋಷವಾಗಿ ಇದ್ದಾರೆ. ಅದೊಂದು ದೊಡ್ಡ ಸಾಧನೆ. ನಾ ಇರ್ತಾನೆ ಇರಂದ್ರೆ ಅವ್ರು ಇದನ್ನು ಆಡ್ಬಿಡೋರು. ಯಾಕಂದ್ರೆ ಒಬ್ರಿಗೊಬ್ರು ಎಷ್ಟು ಪ್ರೀತಿಯಿಂದ ಆರೋರು. ಪಾಪ ಅವ್ರೇನು ನಾವು ಓದ್ಬೇಕಾದ್ರೂ ಕೂಡ ಇರ್ಬೋದು ಅಂತ ಅನ್ಸಂತ. ಈಗ ಮಕ್ಕಳೆಲ್ಲ ಶಿಕ್ಷಣವನ್ನು ಕೂಡ ಪಡೆದಿದ್ದಾರೆ, ಸ್ವಂತ ಉದ್ಯಮವನ್ನು ಕೂಡ ನಡೆಸ್ತಾ ಇದ್ದಾರೆ. ಶಿಕ್ಷಣ ಪಡೆದವ್ರು ಅಂತಂದ್ರೆ ಅದು ಒಬ್ಬನೇ ಡಾಕ್ಟರ್ ಆದತ್ತ. ಮತ್ತೆ ಮೊಮ್ಮಕ್ಕಳೆಲ್ಲ ಡಾಕ್ಟರ್, ಇಂಜಿನಿಯರ್. ಈಗೆಲ್ಲ ಮೊಮ್ಮಕ್ಕಳು ಏನದ ಶಿಕ್ಷಣ ಪಡೆದಾರ. ಎಲ್ಲ ಮೊಮ್ಮಕ್ಕಳು ಎಲ್ಲರೂ ಓದ್ಲಾಗುತ್ತಾರೆ. ಎಲ್ಲರೂ ಇಂಜಿನಿಯರ್ ಆಗ್ಯಾರ, ಡಾಕ್ಟರ್ ಆಗಿದಾರ, ಡಾಕ್ಟರ್ ಆಗ್ತಾ ಇದ್ದಾರೆ, ಇನ್ನ ಓದ್ತಾ ಇದ್ದಾರೆ. ಈಗ ಮಹದೇವಪ್ಪ ಕಡಚೂರವರೇ, ಈಗ ಸದ್ಯದ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲ ಸಣ್ಣ ಸಣ್ಣ ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಹಾಗೆ ಇರ್ತಾರೆ. ಆದ್ರೆ ನೀವು ಇಂಥ ಒಂದು ದೊಡ್ಡ ಸಂಸಾರವನ್ನ ತೂಗಿಸ್ಕೊಂಡು ಹೋಗುದು ದೊಡ್ಡ ಸವಾಲಲ್ವ? ಅದೇ ಬಹಳ ದೊಡ್ಡ ಮಾತು. ಅಂದ್ರೆ ನನ್ನ ಮಕ್ಕಳು ಏನದಲ್ಲ ಆ ರೀತಿ ಬೆಳ್ಸ್ಕೊಂಡ್ ಬಂದಿ ನಾನು. ಎಲ್ಲಾದ್ರೂ ಕೂಡ ನಾವು ರಂಗಪೇಟೆಗಿದ್ದಾಗೂ ಕೂಡ, ನಮ್ಮೂರು ರಂಗಪೇಟೆ ಅಲ್ಲ, ರಂಗಪೇಟೆಗಿದ್ರು ಕೂಡ ಅಲ್ಲಿ ಇದ್ದಾಗ ಇತ್ತು. ಅಲ್ಲಿ ಇಲ್ಲಿ ಬಂದ್ಮ್ಯಾಗ ನನ್ನ ಮಕ್ಕಳಿಗೆ ಆ ರೀತಿ ಸಂಸಾರ ಕೊಟ್ಟಿನಿ. ಅವ್ರು ಯಾವ ರೀತಿ ಯಾವ ಚಟಗಳು ಹಾಕೊಂಡಿಲ್ಲ, ಅವ್ರು ಒಂದು ಚಟ ಹಾಕೊಂಡಿಲ್ಲ. ನಾನಾದ್ರೂ ಕೂಡ ಎಲ್ಲಿ ನೀರು ಸದ್ಯ ಕುಡಿಯಂಗಿಲ್ಲ, ಕುಡ್ದಿಲ್ಲ. ಅವಾಗ ನನ್ನ ಮಗಳಂತರೂ, ನನ್ನ ಮಗಳ ಬಗ್ಗೆ ಹೇಳ್ಬೇಕಾದ್ರೆ ಪ್ರೇಮ, ಆಕಿ 10th ಕ್ಲಾಸ್ನಾಗ ಇದ್ದಾಗೆ ಪೂರ ಕ್ಲಾಸಿಗೆ ಫಸ್ಟ್, ಆನಂತರ 10th ಕ್ಲಾಸ್ನಾಗೆ ಆಕಿ ಬಹುಮಾನ ಪಡೆದಳು. ಆನಂತರ BA ಹೋದ್ರು ಬಹುಮಾನ ಪಡೆದಳು, ರ್ಯಾಂಕ್ ಬಂದ್ರು. ಮತ್ತೆ ಅಲ್ಲಿಂದ ಆಕಿ ಇದು ಸಿಕ್ತು. ಗುಲ್ಬರ್ಗ ವಿಶ್ವವಿದ್ಯಾಲಯದಾಗ ಅಲ್ಲಿ ಹೋದ್ಮ್ಯಾಗಂತರೂ ಹಿಂದಿ ವಿಭಾಗದಲ್ಲಿ ಹೋದ್ರ ಅಲ್ಲಿ 2 ಗೋಲ್ಡ್ ಮೆಡಲ್ ಸಿಕ್ಕು. ಹಿಂದಿ ವಿಭಾಗದಲ್ಲಿ ಗೋಲ್ಡ್ ಮೆಡಲ್, 2 ಗೋಲ್ಡ್ ಮೆಡಲ್ ಏನದ ಆಕಿ ವಿದ್ಯುತ್ ಬಗ್ಗೆ ನಾನು ಹೇಳ್ಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಅವ್ರು ಎಷ್ಟು ಹುಷಾರಿದ್ದಾಳ. KS ಏನದ 2 ಸಲ ಪಾಸ್ ಆದ್ರು, 2 ಸಲ 3 ಸಲ ಅದು ಪಾಸ್ ಆದ್ರೂ ಒಂದ್ಸಲ ರದ್ದಾಯ್ತು, ಪಾಸ್ ಆದ್ರೂ ಒಂದು ರದ್ದಾಯ್ತು. ಈಗ ಹಿಂದಡಿಗೆ ಏನದ ಪೂನಾ ಫೈನಲ್ದಾಗ ಏನದ ಅದು KS ಆಗಿತ್ತು. ಅವ ಏನು KS ಹೈದರಾಬಾದ್ದಾಗ ಏನು ಆಗಿತ್ತಲ್ಲ, ಏನಮ್ಮ ನೀನು IAS ಬಾ ನಮ್ಗೆ ಕೋಚಿಂಗ್ ಕೊಡ್ತೀನಿ ಅಂತ ಕರೆದ. ಅಷ್ಟೊತ್ತಿಗೆ ಈಗ ನಾವೇ ನೌಕರಿಗೆ ಏನದ ಹಚ್ಚಮ್ಮ ಅಂತ ತಿಳ್ಕೊಂಡು ನೌಕರಿ ಹಚ್ಚಿದ್ವಿ. ಈ ಸದ್ಯಕ್ಕೆ ಚೆಸ್ಕಾಮ್ದಾಗ ಏನದ ಅಲ್ಲಿ ಜನರಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾಳೆ. ಆಕಿ ನೌಕರಿ ಸೇರೋ ಕಾಲಕ್ಕೆ ನಾನು ಹೇಳ್ತೀಯ, ನೋಡು ಮಗಳೇ, ಒಂದು ದುಡ್ಡು ಲಂಚ ತಗೋಬಾರ್ದು, ಒಂದು ದುಡ್ಡು ಎಲ್ಲಿ ಲಂಚ ತಗೋಬಾರ್ದು, ಅದೇ ರೀತಿ ಇದ್ದಾಳೆ. ಮಹದೇವಪ್ಪ ಕಡಚೂರು ಅವರೇ, ಇಷ್ಟೆಲ್ಲ ನೀವು ಕೌಟುಂಬಿಕವಾಗಿ ಒಳ್ಳೆಯ ಒಂದು ಮಾದರಿ ಬದುಕನ್ನ ಮಾಡ್ತಾ ಇರುವವರು, ನೀವು ಪತ್ರಕರ್ತನಾದ್ದು ಹೇಗೆ? ಮತ್ತೆ ಒಂದು ಪತ್ರಿಕೆಯನ್ನು ಕೂಡ ನಡೆಸಿದಿರಲ್ಲ, ಯಾವ ಪತ್ರಿಕೆ? ನಾನು ಯಾವಾಗಲೂ ಏನಾದ್ರು ಬರಿತಾ ಇದ್ದೆ, ಲೇಖನಗಳು ಬರೆಯೋದು, ಅದು ಬರೆಯೋದು, ಇದು ಬರೆಯೋದು. ಚಿಂತಕ್ ಪೇಪರ್ಗೆ ಏನಾದ್ರು ನಾನು ಲೇಖನ ಬರ್ತಿದ್ದೆ.
ಚಿಂತಕ್ ಪೇಪರ್ಕ ನಾನು ಸ್ಟಾರ್ಟ್ ಮಾಡಿದೆ ಕಲಬುರಗಿ ಕಹಳೆ ಭಾಳ ಹೆಸರಾಯ್ತದು 92ದಾಗ ಏನಿರ್ಬೇಕು. ಆ ಕಲಬುರಗಿ ಕಹಳೆ ಒಳಗೆ ಏನದ ನಾ ಅನೇಕ ಕೆಲವು ವಿಷಯಗಳು ಹಿಂಗ್ ಪ್ರಕಟ ಮಾಡ್ತಿದ್ದೆ. ಎಲ್ಲಿಂದಲ್ಲಿ ಅಲ್ಲಿ ಫೋನ್ ಬರ್ಬೇಕು, ಎಲ್ಲಿಂದಲ್ಲಿ ಅಲ್ಲಿ ಫೋನ್ ಬರ್ಬೇಕು. ಈ ರೀತಿ ನೀವು ಬರ್ದಿರಿ, ಈ ರೀತಿ ನೀವು ಬರ್ದಿರಿ ಅಂದ್ರೆ ಪ್ರಶಂಸೆ ವ್ಯಕ್ತ ಆಗ್ತಾ ಇತ್ತು ಬಟ್ ಭಾಳ ಓದುಗರಿಂದ. ಅದರಿಂದ ಎಲ್ಲ ಮಂದಿ ಓದುಗರಿ ಅದು ಬಹಳಷ್ಟು ಹೆಸರು ಗಳಿಸೋದು. ನಾನು ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಯಪ್ಪ ಅಂತ ಮಕ್ಕಳಿಗೆ ಹೇಳಿದೆ. ಅವ್ರು ಮಾಡ್ಲಿಲ್ಲ, ಅಷ್ಟಕ್ಕೆ ನಿಂತ್ಬಿಟ್ರು. ಕಲಬುರಗಿ ಕಹಳೆ ಭಾಳ ಸರಿ ಇತ್ತು, ಭಾಳ ಸರಿ. ಮಹದೇವಪ್ಪ ಕಡಚೂರ್ ಅವ್ರೆ, ನೀವು ಚಾ ಕುಡಿಯುವುದಿಲ್ಲ, ಸಿನಿಮಾ ನೋಡಿಲ್ಲ ಅಂತೆ ಅಲ್ವಾ? ನಾನು ಈಗ ನನಗೆ 92 ವರ್ಷ ಅಲ್ಲ, ಚಾಯ್ ಹೇಗೆ ಇರ್ತದೆ ಅಂಬೋದು ನೋಡಿಲ್ಲ ನಾನು. ಆದರೆ ಇದೊಂದು ಘಟನೆ ಹೇಳ್ಬೇಕಾಗ್ತದೆ ನಿಮ್ಗೆ. ಅದು ನಾವು ಭಾಳ ಸಣ್ಣ ಇದ್ದೆ ಅಂತ ಹೇಳಿದಲ್ಲ, ಸುಮಾರು ಅದೇ ಒಂದು 10 ವರ್ಷದವ್ ಇದ್ನೂ ಏನು ಗೊತ್ತಿಲ್ಲ. 10 ವರ್ಷದವ್ ಇರ್ಬೇಕು, 10 ವರ್ಷ ಇರ್ಬೋದು. ನಾವು ನಮ್ಮ ಮನೆಗೆ ಬರ್ತಾನ, ಆ ಸಣ್ಣ ಮನೆ ಮಣ್ಣಿನ ಮನೆ, ಅದು ಕುಂತು ಅದು ನಮ್ಮ ಅಕ್ಕ ಏನದು ಚಹಾ ಮಾಡಿದಳು. ಆ ಚಹಾ ಕುಡಿಬೇಕಂತೇಳಿ ಕೈ ಹಿಡ್ಕೊಂಡಿದ್ದೆ. ಆಗ ನಮ್ಮ ಅಣ್ಣ ಏನದ ಅದ ನಾವು ಬಾವಿಯಾಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಿದ್ವಿ ಹೊರಗೆ. ತಣ್ಣೀರೇ ಬಾವಿಯಾಗ ಸ್ನಾನ ಮಾಡಿ ಬರ್ತಾ ಬಂದ ನಾನು ಮೊದಲು ಬಂದಿದ್ದೆ, ಅದು ಹಿಂದಡಿ ಬಂದ. ನಾನು ಚಹಾ ಹಿಡ್ಕೊಂಡು ಕೂತಿದ್ದೆ ಕುಡಿಬೇಕಂತ. ಅರೆ ಮಗನೇ, ನೀನು ಓಡ್ಲಿ ಕಟ್ಟಿಗಿದ್ದಂಗಿದ್ದಿ, ಮತ್ತೆ ಚಹಾ ಕುಡ್ದು ಏನದ ಎಲ್ಲ ಕೈ ಕಾಲು ಮುರ್ಕೊಂಡು ಬಿಡ್ಬೇಕಂತ ಮಾಡಿದ್ವಿ. ಬದಮಾಸೊಂದು ಪಟ್ ಅಂತ ಒಂದೇಟು ಹೊಡೆದ. ಚಹಾ ಬಿಟ್ಬಿಟ್ಟೆ. ಅಂದಿನಿಂದ ಬಿಟ್ಟ ಒಂದು ಚಹಾ ಇದುವರೆಗೆ ಮುಟ್ಟಿಲ್ಲ. ಸಿನಿಮಾ ನೋಡದೇ ಇರುವುದಕ್ಕೆ ಏನ್ ಕಾರಣ? ಅದು ಸಿನಿಮಾ ನೋಡಲಾದ್ರು ಅದು ಒಂದು ಗೀತೆ ಘಟನೆ. ನಮ್ಮೂರ ಫಸ್ಟ್ ಮೊದಲು ಬಂದದ್ದು ಮಾ ಬಾಪ್ ಅಂತ ಒಂದು ಚಿತ್ರ. ಅಲ್ಲಿ ನಮ್ಮದು ಟಟ್ಟಿ ಸಿನಿಮಾ ಇತ್ತು. ಆ ಟಟ್ಟಿ ಸಿನಿಮಾ ಮೊದಲೇ ಸಲ ಪ್ರಾರಂಭ ಆಗ್ಲಾಕತ್ತಿತ್ತು. ಆ ಚಿತ್ರ ಹೆಸರು ಮಾ ಬಾಪ್ ಅಂತಿತ್ತು. ನಮ್ ಗೆಳೆಯರು ಎಲ್ಲ ಮಂದಿ ಕಲ್ತಿಗೆ ಹೋಗ್ಬೇಕಂತೇಳಿ ತಯಾರಾಗಿ ಬಂದ್ರು. ಅವ್ರು ಎಲ್ಲಾರು ಬಂದು ನನ್ನ ಕಟ್ಟಿ ಮೇಲೆ ಕೂತಿದ್ರು. ಹಳಿ ಮನೆ ನಮ್ದು, ಹೊರಗಿನ ಕಟ್ಟಿ ಮೇಲೆ ಕೂತಿದ್ರು. ನಾವು ಒಳಗೆ ಸ್ವಲ್ಪ ಏನು ಊಟ ಮಾಡ್ತಾ ಇದ್ದೆ, ಏನೋ ಕೂತಿದ್ವಿ, ನೋಡಿದ್ವಿ. ಹುಡ್ಕೊಂತ ಕೂತಾಗ ಯಾಕೋ ಬಂದಿರಲ್ಲ. ಇಲ್ರಿ ನಾವೆಲ್ಲ ಸಿನಿಮಾ ನೋಡ್ಲಕ್ಕೆ ಹೋಗ್ತೀವಿ, ಅದು ಬಂದದ ಮಾ ಬಾಪ್ ಅಂತೇಳಿ. ಅರೆ ಮಕ್ಕಳೇ, ಲೇ ಸಿನಿಮಾ ನೋಡಿ ಮಕ್ಕಳು ಏನು ಕೆಡ್ಸ್ಬೇಕಂತ ಮಾಡಿದ್ರೆ, ಬದ್ಮಾಸ್, ಈ ಸಿನಿಮಾ ನೋಡಿ ಮಗನೇ ಕುಣಿಲಕ್ಕೆ ಹೋಗ್ತಿದ್ದೀನಿ ಅಲ್ಲಿ ಅಂತ ನಮ್ಮ ಅಣ್ಣ ಬೈದ. ಆ ಹುಡುಗರು ಓಡಿದವು. ಆ ಹುಡುಗರು ಹೋಗಿ ಅವ್ರು ಸಿನಿಮಾ ನೋಡ್ಲಿಕ್ಕೆ ಹತ್ತಿದ್ರು. ಅವ್ರು ನೋಡಿದ್ರು. ಆದರೆ ಆವತ್ತಿನ ದಿನ ನಾನು ಸಿನಿಮಾ ನೋಡೋದು ಬಿಟ್ಟವ, ನಾನು ಇದುವರೆಗೆ ಸಿನಿಮಾ ನೋಡಿಲ್ಲ. ಇನ್ನೊಂದಂದ್ರೆ, ನನಗೆ ಚಹಾ ಕುಡಿಯೋದು ಬೈದ, ನನಗೆ ಚಹಾ ಕುಡಿಬಾರ್ದು ಬೈದ. ಆದರೆ ತಾನಿಂದಡಿಗೆ ಏನದ ಡಬಲ್ ಚಹಾ ಕುಡ್ದ ನಮ್ಮ ಅಣ್ಣ. ಅದು ಡಬಲ್ ಗಟ್ಟಿ ಗಾಢ. ಇದು ಪೈಲ್ವಾನ್ ಇದ್ದು ಬಿಡು, ಭಾಳ ಪೈಲ್ವಾನ್ ಕುಸ್ತಿ ಪಟ್ಟು ಆತ. ಈಗ ಮಹದೇವಪ್ಪ ಕಡಚೂರ್ ಅವರೇ, ಈಗ 92ನೇ ವರ್ಷ ನಿಮ್ಮದು, 100ಕ್ಕೆ ಹತ್ತಿರ ಬರ್ತಾ ಇದ್ರಿ. ಆದ್ರೂ ಕೂಡ ನೆನಪಿನ ಶಕ್ತಿ, ನಿಮ್ಮ ಓಡಾಟ ಎಲ್ಲವೂ ಕೂಡ ಎಂದಿನಂತೆ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಆರೋಗ್ಯದ ಗುಟ್ಟೇನು? ಯಾವ ದುಶ್ಚಟ ಇರಲಾರ್ದು. ಆನಂತರ ಸತತವಾಗಿ ಪ್ರಾಣಾಯಾಮ ಮಾಡೋದು, ಸತತವಾಗಿ ಸ್ವಲ್ಪ ವ್ಯಾಯಾಮ, ಸರಳ ವ್ಯಾಯಾಮ. ಎಷ್ಟು ಗಂಟೆಗೆ ಹೇಳ್ತೀರಿ? ದಿನಚರಿ ಹೇಗೆ ನಿಮ್ಮ? ಏನದ, ನಾನು 4ವರೆಗೆ ಹೇಳ್ತೀನಿ. 4ವರೆಗೆ ಎದ್ದು ಮುಂಜಾನೆ ಪ್ರಾತಃ ವಿಧಿಗಳು ಎಲ್ಸು ಮುಗಿಸಿದ ಮ್ಯಾಗ ಅಷ್ಟೊತ್ತಿಗೆ 5 ಆಗಿರ್ತದ ಸುಮಾರು. ಅಲ್ಲಿ ನಿಂತು 300 ಚಪ್ಪಾಳಿ ಹೊಡಿತೀನಿ. 300 ಚಪ್ಪಾಳಿ. ಆನಂತರ ಸ್ವಲ್ಪ ದಂಡು ಹೊಡಿತೀನಿ, ಸ್ವಲ್ಪ ಬೈಠಕ್ ಕೊಡ್ತೀನಿ. ಆನಂತರ ಪ್ರಾಣಾಯಾಮ ಮಾಡ್ತೀನಿ. ಅನುಲೋಮ ವಿಲೋಮ, ಕಪಾಲಿ ಭಾತ್, ಅಗ್ನಿ ಸಾಹಸ ಅಂತ ಇಂಥವು 4-5 ಅವನು ಮಾಡ್ತೀನಿ. ಅವನು ಮಾಡಿದ ಮ್ಯಾಗ ಆಯ್ತು, ಅಷ್ಟೊತ್ತಿಗೆ ಎಲ್ಲ 7-7:30 ಆಗ್ತದೆ. ಸ್ನಾನ ಮಾಡ್ತಾನೆ, ಮಗ ನೀರು ಕಾಶಿ ಇಡ್ತಾನೆ. ಅವಾಗ ನಾನು ಬರೀ ತಣ್ಣೀರೇ ಸ್ನಾನ ಮಾಡ್ತಿದ್ವಿ. ಈಗ ಸ್ವಲ್ಪ ಆಗೋಲ್ದು. ಸ್ನಾನ ಮಾಡಿ ಬಂದ್ಗಳೇ ಎಲ್ಲಷ್ಟು ಮಗ ಏನೋ ತಯಾರು ಮಾಡಿರ್ತಾರೆ. ಪೂಜೆ ಮಾಡ್ತೀನಿ. ಮಂತ್ರ ಪ್ರಾರಂಭ ಮಾಡಿದ್ದು ಅನ್ನೋದ ಈಶ್ವರ್ಯ ಮಂತ್ರೇಶ್ವರ ಆದದ್ದು ಒಂದು 10 ಮಂತ್ರಗಳವ. ಆ ಮಂತ್ರಗಳು ಹೇಳಿ ಒಂದು ಭಜನೆ ಮಾಡ್ತೀನಿ. ಒಂದು ಭಜನೆ ಮಾಡಿದ ಮ್ಯಾಗ ಆಯ್ತು, ಎದ್ದ ಮ್ಯಾಗ ಅವಾಗ ಅಷ್ಟೊತ್ತಿಗೆ ಎಲ್ಲ ಮಗ ಮಾಡಿರ್ತಾನೆ. ಅವು ಸ್ವಲ್ಪ ಒಂದು 3-4 ಬಾದಾಮ್ ನೆನಟಿ ಇಟ್ಟಿರ್ತಾನೆ. ಆ ಬಾದಾಮ್ ಫುಲ್ ಕೊಡ್ತಾನೆ. 3-4 ಬಾದಾಮ್ ತಿಂತೀನಿ. 1-2-3 ಕಿಶ್ಮಿಶ್ ಅವು ಇರ್ತಾವೆ ಮುನಕ್ಕಂತ, ಅವು ತಿಂತೀನಿ. ಅಂದ್ರೆ ಹಲ್ಲು ಗಟ್ಟಿ ಇದೆ? ಹಲ್ಲು ಬೇಕಾಷ್ಟು ಗಟ್ಟಿದೆ, ಸಾಕಷ್ಟು ಗಟ್ಟಿ. 92 ವರ್ಷ. ಈಗ ನಾನು ನನ್ನ ಅನೇಕ ಗೆಳೆಯರು ಹಲ್ಲುಗಳೆಲ್ಲ ಬಿದ್ದು ಬಿಟ್ಟಾವ. ಹೌದು, ತಲೆಗೂದಲು ಕೂಡ ಕೆಲವೊಂದು ಕಪ್ಪೆ ಇದೆ. ಇನ್ನಾಗಟ್ಟ ಕೂದಲು ಕೂದಲು ಹೋಗಿಲ್ಲ, ಕೂದಲು ಸಾಕಷ್ಟು ಅವಿನ. ಆಮೇಲೆ ಬಾದಾಮ್ ಎಲ್ಲ ತಿಂದ ಮೇಲೆ ಅದಾದ್ಮ್ಯಾಗ ನಾವು ಉಪಹಾರ ಮಾಡ್ತೀನಿ. ಉಪಹಾರ ತಂದು ಕೊಡ್ತಾರ. ಉಪಹಾರ ತಂದು ಕೊಟ್ಟ ಮ್ಯಾಗ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಸ್ವಲ್ಪ ತೆಗಿಯಾಡ್ಕೊಂತಿರ್ತೀನಿ. ಸ್ವಲ್ಪ ರೇಡಿಯೋ, ಟಿವಿ ಆಗ ನೋಡಂಗಿಲ್ಲ, ರೇಡಿಯೋ ಪೂರ ರೇಡಿಯೋ, ಧಾರ್ಮಿಕ ಪದಗಳು ಅವು ಇವು ಏನೋ ಬರ್ತಾವ. ಅದೆಲ್ಲೂ ಅಷ್ಟು ನೋಡಿದ ಮ್ಯಾಗ ಅಷ್ಟೊತ್ತಿಗೆ 11 ಸುಮಾರು. ರೇಡಿಯೋ ಕೇಳಿದ ಮ್ಯಾಗ 11-12 ಆದ್ಮ್ಯಾಗ ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನದ ಊಟ ಎಷ್ಟು ಗಂಟೆಗೆ? 2 ಗಂಟೆಗೆ. ಊಟ ಆದ್ಮೇಲೆ ಆಯ್ತು, ಊಟ ಆದ್ಮೇಲೆ ಮತ್ತೆ ಸ್ವಲ್ಪ ತೆಗಿಯಾಡೋದು, ಸ್ವಲ್ಪ ತೆಗಿಯಾಡ್ತಿರ್ತೀನಿ. ಊಟ ಆದ್ಮೇಲೆ ತೆಗಿಯಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಅಷ್ಟೊತ್ತಿಗೆ 4-4:30 ಆಗಿರ್ತದೆ ಅಂತ ತಿಳ್ಕೊಳ್ಳಿ. ಒಂದು ಸ್ವಲ್ಪ ಈಗ ಸ್ವಲ್ಪ ಏನದ ರೆಸ್ಟ್ ಮಾಡ್ತಿರ್ತೀನಿ. ಅದು 6 ಆದ್ಮೇಲೆ ಮತ್ತೆ ಶುರು ವ್ಯಾಯಾಮ. ಚಪ್ಪಾಳಿ ಹೊಡೆಯೋದು, ಅದು ಹೊಡೆಯೋದು, ಸ್ವಲ್ಪ ಲಘು ವ್ಯಾಯಾಮ ಮಾಡೋದು. ಇವೆಲ್ಲ ಅಷ್ಟು ಆಗದ್ರಾಗೆ ಅದು ಸುಮಾರು ಏನದ 7 ಆಗ್ತದೆ. ಟಿವಿ ಏನು ಟಿವಿಯಲ್ಲಿ ಏನು ನೋಡುದು ಹೆಚ್ಚಾಗಿ?
ಅದು ದಿನ ಏನ್ ಆಗ್ತಿರ್ತಾವ ಕೃಷ್ಣದ ಬಗ್ಗೆ. ಕೃಷ್ಣ ಧಾರಾವಾಹಿ ನೋಡಿದ ಮೇಲೆ ಮತ್ತೆ ಏನ್ ಮಾಡ್ತೀರಿ? ಹೌದು, ಧಾರಾವಾಹಿ ನೋಡಿದ ಮ್ಯಾಗ ಆಯ್ತು. ಧಾರಾವಾಹಿ ನೋಡಿ ಎಲ್ಲ ಇದಾದ್ಮ್ಯಾಗ ರಾತ್ರಿ ಫಲಹಾರ ಮಾಡ್ತೀರಾ? ಏನಾದ್ರು ಕೊಡ್ತಾರ ಸ್ವಲ್ಪ. ಒಮ್ಮೆ ಅವಲಕ್ಕಿ ಮಾಡ್ತಾರ, ಒಮ್ಮೆ ಉಪ್ಪಿಟ್ಟು ಮಾಡ್ತಾರ. ಹಾಲು ಅಂದ್ರೆ ಅರಿಶಿಣ ಹಾಕಿದ ಹಾಲು, ಅರಿಶಿಣ ಹಾಕಿದ ಹಾಲು ಕುಡಿಬೇಕು ಅಂತ ನಮ್ಮ ರಾಮದೇವ್ ಮಹಾರಾಜ್ ಹೇಳ್ತಾರೆ. ಅಂದ್ರೆ ಆಯುರ್ವೇದ ಪದ್ಧತಿಯನ್ನು ನೀವು ಅನುಸರಿಸುತ್ತೀರಿ? ಬಿಲ್ಕುಲ್. ಅದ್ರ ಆ ರೀತಿ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ, ನೀವು ಈ ಹೋಮಿಯೋಪತಿಯನ್ನು ಕೂಡ ಕಲ್ತಿದ್ದೀರಲ್ವಾ? ಹೋಮಿಯೋಪತಿ ಕಲ್ತಿದ್ದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ನಾನು. ಪ್ರಾಕ್ಟೀಸ್ ಅಂದ್ರೆ ಮಂದಿ ಫ್ರೀಯಾಗಿ ಔಷಧಿ ಕೊಟ್ಟೆ. ಹೋಮಿಯೋಪತಿ ಏನು ಕಲ್ತೆ, ಪೋಸ್ಟಲ್ ಎಜುಕೇಶನ್ ಅಂತ ಕಲ್ಸ್ಕೊಂಡು ಅಂಚೆ ತೆರಪಿನ ಶಿಕ್ಷಣ ಮಾಡಿದೆ. ಅವು ಮಾಡಿದ್ಮ್ಯಾಗ ಅನೇಕ ಕೆಲವು ಗುಳಿಗೆಗಳನ್ನು ತಕ್ಷಣ ಅನ್ಬಲ್ಲಿ ಇಟ್ಟುಂದೆ. ನಾನು ಮಂದಿಗೆ ಏನಾದ್ರು ಕೊಡ್ಲಾಕತ್ತಿದ್ದೆ. ಹೋಮಿಯೋಪತಿ ಕಲ್ತ ಕಾರಣ ನೀವು ರೋಗಿಗಳಿಗೆ ಕೊಡ್ತಾ ಇದ್ರಿ? ಮಂದಿ ಕೊಟ್ಟೆ ಪಾಪ. ಅದು ಬಹಳಷ್ಟು ಮಂದಿ ಪರಿಣಾಮ ಆಯ್ತು. ಬಹಳಷ್ಟು ಮಂದಿ, ಎಷ್ಟೋ ಮಂದಿಗೆ ನಾಲಿಗೆ ಅವು ಕೆಟ್ಟು ಇದಾಗಿ ರುಚಿ ಆಗ್ಲಾರ್ದಂತ ಅಂತದ್ದು ಆ ಜನರಿಗೆ ಕೊಟ್ಟೆ. ಅವರು ಪಾಪ ಅವ್ರು ಬಹಳ ಸಂತೋಷ ಪಟ್ಟಿದ್ರು. ಕೆಲವು ಮಂದಿ ದಮ್ ಆಗಿತ್ತು. ಈಗ ನೀವು ಈ ರೀತಿ ಬಹುಮುಖ ಆಯಾಮಗಳಲ್ಲಿ ಕೆಲಸ ಮಾಡಿ ಇಷ್ಟು ದೊಡ್ಡ ಎತ್ತರದ ಸ್ಥಾನವನ್ನ ಪಡೆದು ರಾಜ್ಯ ಸರ್ಕಾರ ಗುರುತಿಸಿದೆ. ಈಗ ಸಮಾಜ ಸೇವೆ ಆಗ್ಲಿ ಅಥವಾ ಯಾವುದೇ ಕೆಲಸ ಮಾಡಿದ್ರು ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಪ್ರಚಾರಕ್ಕೆ ಮಾಡಿದವರಲ್ಲ, ಜನಸೇವೆಗಾಗಿ ಮಾಡಿದವರು. ನಾನು ಹಂಗ ಅದಕ್ಕೆ ಆಶೆ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಯಾವಾಗ್ಲೂ ಏನದ, ನಾನು ಯಾವಾಗ್ಲೂ ಹುಟ್ಟೋದ್ರಿಂದ ಇದು ಆ ಸ್ವಭಾವ ಅಂತ ತಿಳ್ಕೊಡ್ರಿ. ಬಡವರಿಗೆ ಏನದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇನದ ನಾನು ಸಹಾಯ ಮಾಡ್ಕೊಂಡು. ನಾನು ಲಗ್ನ ಮಾಡಿದೆ ಕೆಲವು ಮಂದಿಗೆ, ಬಡವರಿಗೆ. ಅಂದ್ರೆ ನಮ್ಮ ಮನೆಯೊಳಗೆ ನೌಕರಿ ಮಾಡ್ತಿದ್ರು, ಒಕ್ಕಲ್ತನ ಇತ್ತು, ದೊಡ್ಡ ಒಕ್ಕಲ್ತನ. ಆ ನೌಕರಿ ಮಾಡ್ತಕ್ಕಂಥ ಮಂದಿ ಬಡವರಿದ್ರು. ಅವ್ರಿಗೆ ಪಗಾರ ಕೊಡೋದ್ರಲ್ಲಿ ಅವ್ರಿಗೆ ಲಗ್ನ ಕೂಡ ಮಾಡಿಕೊಟ್ಟೆ ನಾನು. ಅವ್ರು ಇನ್ನೂ ಪಾಪ ನಿಲ್ತಾ ಇದ್ರು. ಕೆಲವು ಮಂದಿ ತಿಳ್ಕೊಂಡಿದ್ದಾರೆ. ಅವರು ನಮ್ಮಲ್ಲಿ 20 ವರ್ಷ ತನ 15 ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡ್ಕೊಂತಿದ್ರು. ಅವ್ರಿಗೆಲ್ಲ ಮದುವೆ, ಅವರ ಸುಖ ದುಃಖ ವಿಚಾರಿಸಿ ಲಗ್ನ ಎಲ್ಲ ಅವ್ರು ಲಗ್ನ ಮಾಡ್ಬೇಕು. ಅವ್ರು ನನ್ನ ಬಳಿ ಬಿಟ್ಟು ಹೋಗ್ಲಿಕ್ಕೆ ತಯಾರಿದ್ದಿಲ್ಲ. ಅಂದ್ರೆ ಮಹದೇವಪ್ಪ ಕಡಚೂರ್ ಅವರೇ, ಈಗ 92 ವರ್ಷ ನಿಮಗೆ, ನಿಮ್ದು ಒಂದು ಸಂತೃಪ್ತ ಜೀವನ ಅಂತ ಅನಿಸ್ತದ ಅಥವಾ ಏನಾದ್ರೂ ನಿಮ್ಗೆ ಇನ್ನೂ ನನಗೆ ಏನಾದ್ರು ಮಾಡ್ಬೇಕಾಗಿತ್ತು ಅಂತ ಅನಿಸ್ತದ? ಇಲ್ಲ, ಈಗ ನನಗೆ ಏನದ ಎಷ್ಟು ಸಂತೋಷ ಇದೆ. ನನ್ನ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಎಲ್ಲರೂ ಏನದ ಒಳ್ಳೆ ಗೌರವ, ಒಳ್ಳೆ ಇದರಿಂದ ಆದರ್ಶ ನೋಡ್ಕೊಂಡು ನನಗೆ ಏನ ಆದ ತಕ್ಷಣ ನನ್ಗ ನೋಡ್ಲಿಕ್ಕೆ ಬರ್ತಾರಂದ್ರ ಬಹಳ ಸಂತೋಷ ಇದೆ. ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ. ಅಂದ್ರೆ ಒಬ್ರು ಹಿರಿಯರನ್ನು ಈ ರೀತಿಯಾಗಿ ನೋಡ್ಕೊಳ್ಬೇಕು ಎಲ್ಲರೂ ಅಂತ ಅನಿಸುದಿಲ್ಲ ನಿಮಗೆ? ಈಗ ನನಗೆ ಈಗ ನನ್ನ ಮೊಮ್ಮಕ್ಕಳು ನೋಡ್ತಾರ, ನನಗೆ ದುಃಖ ಆಗ್ತದ್ರಿ. ಈಗ ಕೆಲವು ಮಂದಿ ತಮ್ಮ ತಂದೆ ತಾಯಿದವ್ರಿಗೆ ಹೊರಗೆ ಹಾಕಿ ಏನದ ತಾವು ಗಂಡ ಹೆಂಡತಿ ಇಬ್ಬರು ಮಾಡ್ಕೊಂಡ್ರೆ ಬಹಳ ದೊಡ್ಡ ತಪ್ಪಲ್ಲ. ತಂದೆ ತಾಯಿದವ್ರು ಅಂದ್ರ ಸಾಕ್ಷಾತ್ ದೇವ್ರು, ನಡೆದಾಡ ದೇವ್ರು ಇವರು. ಆದ್ರೆ ಅವರಿಗೆ ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ, ಅವ್ರಿಗೆ ಸರಿಯಾಗಿ ನೋಡ್ಲಾದಕ್ಕ ಅವರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ನೀವು ನಮ್ಮ ಯುವ ಜನಾಂಗಕ್ಕೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನೀವು ಹೋರಾಟಗಾರರು, ಬರಹಗಾರರು, ಸಾಹಿತಿಗಳು, ಸಮಾಜ ಸೇವಕರು, ನೀವೇನು ಹೇಳ್ತೀರಿ? ನೋಡಿ, ಮೊದಲನೇದಂತಂದ್ರೆ ಸಮಾಜ ಬಹಳ ದೊಡ್ಡದು, ದೇಶ ಬಹಳ ದೊಡ್ಡದು. ದೇಶ ಸೇವೆ ಮಾಡೋದಂದ್ರೆ ದೊಡ್ಡ ದೇವ್ರ ಸೇವೆ ಮಾಡಿದಂಗ. ದೇಶ ಸೇವೆ ಮಾಡ್ಬೇಕು ಅಂದ್ರೆ ತಂದೆ ತಾಯಿದವ್ರು ಏನದ ನಮ್ಗೆ ಈ ಜಗತ್ತು ಪರಿಚಯ ಮಾಡಿಸಿದಂತಾರು. ಅವ್ರು ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡಿದಂಗ. ಅವ್ರಿಗೆ ಅವ್ರಿಗೆ ಜೋಪಾನವಾಗಿ ನೋಡ್ಬೇಕು. ಅದನ್ನ ನೋಡ್ಲಾರ್ದವ್ರು ಬಹಳಷ್ಟು ಮಂದಿ ನರಕ ಯಾತ್ರೆಯಿಂದ ಬಿದ್ದಾಗ. ಕಡಚೂರ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಈಗ ಒಂದು ಹಾಡು, ನಂತರ ಅವರ ಮಾತನ್ನು ಕೇಳೋಣ. ನಿನ್ನ ಆಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನು ಸದಾ. ನಿನ್ನ ಆಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನು ಸದಾ. ನನ್ನ ಭಕ್ತಿಯ ಬಳ್ಳಿ ಮಲರಾಂತು ಸುತ್ತಿರಲಿ ನಿನ್ನನು ಸದಾ. ನಿನ್ನ ಆಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನು ಸದಾ. ನನ್ನ ಹೃದಯದ ತುಂಬಿ ನಿನ್ನಡಿಯ ಮಧುರತೆಗೆ ಹಾರಲಿ ಸದಾ. ನನ್ನ ಹೃದಯದ ತುಂಬಿ ನಿನ್ನಡಿಯ ಮಧುರತೆಗೆ ಹಾರಲಿ ಸದಾ. ನನ್ನ ಶಾಂತತೆ ನಿನ್ನ ಅನಂತತೆಯ ನಡೆ ಬಿಡದೆ
ಹೀರಲಿ ಸದಾ ನನ್ನ ಸಾಂತದೆ ನಿನ್ನ ಅನಂತ ದಯ ನಡೆ ಬಿಡದೆ ಹೀರಲಿ ಸದಾ ನಿನ್ನ ಆಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನು ಸದಾ. ವ್ಯಕ್ತಿತೆ ನಿನ್ನ ವ್ಯಕ್ತಿತ್ವ ಸಾಗರದಿ ತೇಲಲಿ ಸದಾ ನನ್ನ ವ್ಯಕ್ತಿತೆ ನಿನ್ನ ವ್ಯಕ್ತಿತ್ವ ಸಾಗರದಿ ತೇಲಲಿ ಸದಾ ನನ್ನ ಕರ್ಮಗಳೆಲ್ಲ ನಿನ್ನ ಋತ ಮರ್ಮವನೆ ಹೋಲಲಿ ಸದಾ ನನ್ನ ಕರ್ಮಗಳೆಲ್ಲ ನಿನ್ನ ಋತ ಮರ್ಮವನೆ ಹೋಲಲಿ ಸದಾ. ಹಿರಿಯರು, ಲೇಖಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾದ ಮಹದೇವಪ್ಪ ಕಡಚೂರ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಈಗ ಇಲ್ಲಿ ಬಸವ ಜಯಂತಿ ಮಾಡುವ ಸಂದರ್ಭದಲ್ಲಿ ನೀವು ಒಂದು ಸಮುದಾಯವನ್ನ, ಸಮಾಜವನ್ನ ಪ್ರತಿನಿಧಿಸಿ ಅದರಲ್ಲಿ ಕೆಲಸ ಮಾಡಿದ್ರಿ. ಹೆಂಡದ ಮಾರಯ್ಯ ಆ ಕುಲ ಬಾಂಧವರು, ನೀವು ಅದೇ ನಿಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಹೆಂಡದ ಮಾರಯ್ಯನನ್ನ ಪ್ರತಿನಿಧಿಸಿಕೊಂಡು ಮೆರವಣಿಗೆ ತೆಗೆಯುವಾಗ ಹೆಂಡದ ಮಾರಯ್ಯನ ಪ್ರತಿಮೆ ಕೂಡ ಇಟ್ಟು ಒಂದು ಮೆರವಣಿಗೆಯನ್ನ ಮಾಡ್ತಾ ಇದ್ರಿ. ಆ ಸಮಿತಿಯ ಮುಖ್ಯಸ್ಥರು ಕೂಡ ನೀವು. ಅವಾಗ ಸ್ವಲ್ಪ ದಿವಸ ಏನದ ನಾನು ಬಹಳಷ್ಟು ಹೆಂಡದ ಮಾರಾಯನ ಬಗ್ಗೆ ಬಹಳ ಆತನ ಪ್ರಚಾರ ಮಾಡ್ಲಿಕ್ಕೆ ಕೆಲಸ ಮಾಡಿದ್ದೀವಿ. ಮೆರವಣಿಗೆ ತೆಗೆದಿವಿ, ಅವ್ರು ಆಗಾಗ ಏನದ ಅಲ್ಲಿ ಭಾಷಣ ಮಾಡ್ಲಿಕ್ಕೆ ಕಳಿಸಿದ್ವಿ, ಅನೇಕ ಜನರಿಗೆ ಕಳಿಸಿದ್ದೆ. ಬಸವ ಜಯಂತಿ ಮಾಡಕಾಲಕ್ಕೆ ವಿಲಾಸಪತಿ ಕೋಪವ್ರು ಬಂದಿದ್ರು, ಸನ್ಮಾನ ಮಾಡಿದ್ರಲ್ಲಿ. ಆಕಾಶವಾಣಿಯ ಕೇಳುಗರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಯಾರು ಸಮಾಜ ಸೇವೆ ಮಾಡ್ತಿರ್ತಾರ ಅವರಿಗೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಜನರಿಗೆ ತಿಳಿಯಂಗ ಪ್ರಚಾರ ಆಗ್ಬೇಕು. ಒಳ್ಳೆ ಭಾವನೆಯಿಂದ ಸಮಾಜಕ್ಕಾಗಿ ದುಡಿತಾರ, ಅವ್ರ ಬಗ್ಗೆ ಒಂದು ಸ್ವಲ್ಪ ಪ್ರಚಾರ ಮಾಡಿದ್ರೆ ಬಹಳ ನೆಟ್ಟಗಾಗ್ತದೆ. ಪರಿಚಯ ಮಾಡಿಸಿದ್ರಿ. ಈ ಸಮಾಜ ಭ್ರಷ್ಟಾಚಾರದಿಂದ ತುಂಬಿದೆ, ಅನ್ಯಾಯ ಅನಾಚಾರಗಳಿಂದಲೂ ಕೂಡ ತುಂಬಿಕೊಂಡಿದೆ. ಆದ್ರೆ ಒಳ್ಳೆಯವರು ಕೂಡ ಇದ್ದಾರೆ, ಸತ್ಯ ಧರ್ಮದ ಬಾಳನ್ನು ಮಾಡುವವರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮಾತೆ ನೋಡಿ, ಹಿಂಗದ ಈ ಕಾಲಕ್ಕೆ ಏನದ ಧರ್ಮ ಏನದ ಬದಿ ಗೊತ್ತಿ ಬರೀ ಅಧರ್ಮ ನಡೆದಿದೆ. ಅಧರ್ಮಕ್ಕೆ ಜಯ ಅನ್ನೋರು ಬಹಳ ಬಂದ್ಯಾರ. ಈ ಕಾಲಕ್ಕೆ ತೊಡೆದು ಹಾಕ್ಬೇಕಾದ್ರೆ ಬಹಳ ಕಷ್ಟ ಇದೆ. ಎಷ್ಟು ಅಧರ್ಮ ನಡೆದಿದ್ರಿ, ಅದ್ರ ಬಗ್ಗೆ ಹೋರಾಡ್ಬೇಕಾದ್ರೆ ದೊಡ್ಡ ಶಕ್ತಿ ಬೇಕಾಗ್ತದೆ. ಈಗ ಯುವಕರು ಮಾಡ್ಬೇಕು, ಅದೇ ಅಂತ ಯುವಕರು ತಯಾರಾಗೋಳ್ರು, ಇನ್ನ ಅಂತ ಯುವಕರಿಗೆ ತಯಾರು ಮಾಡ್ತಿರ್ಬೇಕು. ಅದು ಭ್ರಷ್ಟಾಚಾರ ಮತ್ತು ಅನಾಚಾರ ಎಷ್ಟಾಗ್ತವೆ ಇಂಥವೆಲ್ಲಷ್ಟು. ಅನಾಚಾರ ಭ್ರಷ್ಟಾಚಾರ ಮುಕ್ತ ಸಮಾಜ ಆಗ್ಬೇಕು ಅಂತ ನಿಮ್ಮ ಕನಸು? ಬಹಳ ಕನಸು, ಬಹಳ ಆಗ್ಬೇಕು. ಭ್ರಷ್ಟಾಚಾರ ಅಂತ ಹೋಗಬೇಕು, ಅನಾಚಾರ ಹೋಗ್ಬೇಕು ನೋಡ್ರಿ. ತುಂಬಾ ಒಳ್ಳೇದು ಮಹದೇವಪ್ಪ ಕಡಚೂರ್ ಅವರ ಇಷ್ಟು ಹೊತ್ತಿನ ತನಕ ನಿಮ್ಮ ಒಂದು ಹೋರಾಟದ ಬಗ್ಗೆ, ಹೈದರಾಬಾದ್ ಕರ್ನಾಟಕ ಮುಕ್ತಿ ಸಂಗ್ರಾಮದಲ್ಲಿ ನಿಮ್ಮನ್ನು ಹೇಗೆ ತೊಡಗಿಸಿಕೊಂಡಿದ್ದೀರಿ ಮತ್ತು ಯಾವ ರೀತಿಯ ಕಷ್ಟ ತ್ಯಾಗಗಳನ್ನ ಮಾಡಿದ್ದೀರಿ ಅನ್ನೋದರ ಬಗ್ಗೆ ತಿಳಿಸಿದ್ರಿ. ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಒಂದು ಸಂತಸವನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮುಕ್ತಿ ಸಂಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸೇವಕರು ಹಾಗೂ ಹಿರಿಯ ಲೇಖಕರಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಮಹದೇವಪ್ಪ ಕಡಚೂರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ ಪೆರ್ಲ. ನಿರ್ಮಾಣ ನೆರವು ಲಕ್ಷ್ಮೀಕಾಂತ್ ಪಾಟೀಲ್.